ಜೆಪಿ ನ್ಯೂಸ್ಗೆ ಸ್ವಾಗತ. ನಾನು BN ಗೋಪಾಲಕೃಷ್ಣ. ದೊಡ್ಡಬಳ್ಳಾಪುರದ ಜನಮೆಚ್ಚಿದ ಶಾಸಕರಾದಂತಹ ಧೀರಜ್ ಮುನಿರಾಜುರವರು ನೇಕಾರರ ಹೋರಾಟಕ್ಕೆ ಬಂದು ನೇಕಾರರ ಒಡನಾಡಿಯಾಗಿ ತಮ್ಮ ಅಮೂಲ್ಯವಾದ ಬೆಂಬಲವನ್ನು ಸೂಚಿಸಿದ್ದಾರೆ. ನೇಕಾರರ ಮನಸ್ಥಿತಿಯನ್ನು ಅರಿತು ಅದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಸೂರತ್ ಸೀರೆಗಳು, ಅದು ಜರಿ ಸೀರೆಗಳು ರೇಪಿಯರ್ ರೂಮಲ್ಲಿ ತಯಾರು ಮಾಡಬಹುದೇ, ಅಂಗಡಿ ಮುಂಗಟ್ಟುಗಳಲ್ಲಿ ಮಾರಾಟ ಮಾಡಬಹುದೇ, ಇದರ ಬಗ್ಗೆ ಕಾನೂನು ಏನು ಹೇಳುತ್ತೆ ಅಂತ ವಕೀಲರಾದ ಕೃಷ್ಣಮೂರ್ತಿರವರು ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಎಲ್ಲ ನೇಕಾರ ಬಂಧುಗಳೇ, ಬಹಳ ಮುಖ್ಯವಾಗಿ ನನಗೆ 4-5 ದಿವಸದಿಂದ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು ನನಗೆ ಏನು ಅಂತ ಹೇಳಿದ್ರೆ, ರ್ಯಾಪಿಯರ್ ಮಗ್ಗಗಳಲ್ಲಿ ಸೀರೆಗಳನ್ನು ತಯಾರು ಮಾಡೋದಕ್ಕೆ ಅವಕಾಶ ಇದೆಯಾ? ಬಹಳ ಮುಖ್ಯವಾಗಿರ್ತಕ್ಕಂಥ ಕ್ವಶನ್ ಇದು. ಹ್ಯಾಂಡ್ಲೂಮ್ ರಿಸರ್ವೇಷನ್ ಆಕ್ಟ್ಗೆ, ಆಕ್ಟಲ್ಲಿರ್ತಕ್ಕಂಥ ರೆಸ್ಟ್ರಿಕ್ಷನ್ಸ್ಗೆ ವಿರುದ್ಧವಾಗಿದೆಯಾ ಅಂತ ಸೆಕ್ಷನ್ 3 ಅಡಿಯಲ್ಲಿ ಪಟ್ಟಿಯನ್ನು ಕೂಡ ನಿಮಗೆ ಓದ್ತೇನೆ, ಯಾವ್ಯಾವುದು ರಿಸರ್ವೇಷನ್ ಒಳಗೆ ಬಂದಿದೆ ಅಂತೇಳಿ. ಮತ್ತೆ ಆಕ್ಟಲ್ಲಿ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ವಿದ್ಯುತ್ ಬಳಸದೆ ಬಟ್ಟೆಯನ್ನು ತಯಾರು ಮಾಡತಕ್ಕಂತಹ ಕೈಮಗ್ಗಗಳು ಏನಿದಾವೆ ಅವುಗಳಲ್ಲಿ ಮಾತ್ರ ಈ ಜರಿ ಉಪಯೋಗಿಸಿ ಬಾರ್ಡರ್ಗಳಲ್ಲಿರ್ತಕ್ಕಂಥ ಸೀರೆಗಳನ್ನು ಮಾಡಬೇಕು, ಉಳಿದಿರ್ತಕ್ಕಂಥದ್ದನ್ನು ಯಾವುದನ್ನು ಕೂಡ ಮಾಡಬಾರ್ದು. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ರೇಪಿಯರ್ ಮಗ್ಗ ಪವರ್ ಲೂಮಾ ಅಥವಾ ಬರೀ ಲೂಮಾ? ಡಿಫ್ರೆನ್ಸ್ ಏನಿಲ್ಲ. ಸುಮಾರಷ್ಟು ಮ್ಯಾಟ್ರ್ ತಗೊಂಡ್ಬಂದಿದ್ದೀನಿ, ಒಂದಕ್ಕೊಂದಕ್ಕೆ ಅಂತ ಇದೇನಿಲ್ಲ. ರ್ಯಾಪಿಯರ್ ಮಗ್ಗ ಇಂಪ್ರೂವ್ಡ್ ವರ್ಷನ್ ಅಂತೀವಿ ನೋಡಿ, ಡೆಫಿನೇಷನ್ ಕೊಡ್ತಾರೆ. ಜನರಲ್ ಆಗಿ ಪವರ್ ಲೂಮ್ ಅಂತಂದ್ರೆ ಎನಿ ಲೂಮ್ ದಟ್ ಯೂಸಸ್ ಪವರ್ ಸೋರ್ಸ್, ವಿದ್ಯುತ್ತನ್ನು ಉಪಯೋಗಿಸ್ತಕ್ಕಂಥದ್ದು ಯಾವುದೇ ಮಗ್ಗ ಆದ್ರೂ ಕೂಡ ಅದು ಪವರ್ ಮಗ್ಗ ಅಂತ ಹೇಳಿ. ರ್ಯಾಪಿಯರ್ ಅಲ್ಲಿ ಶೆಟ್ಲೆಸ್ ಪವರ್ ಲೂಮ್, ಶೆಟ್ಲ್ ಇಲ್ಲದೆ ಇರತಕ್ಕಂಥ ಪವರು, ಅದರಲ್ಲೂ ಕೂಡ ಕರೆಂಟ್ ಅನ್ನ ಬಳಸ್ತಾರೆ. ಹಾಗಾಗಿ ಆಟೋಮೆಟಿಕ್ ಆಗಿ ನಾವು ತೀರ್ಮಾನಕ್ಕೆ ಬರ್ಬೋದು ಏನಂತ ಹೇಳಿದ್ರೆ, ರ್ಯಾಪಿಯರ್ ಮಟ್ಟದಲ್ಲಿ ಯಾವುದೇ ಕಾರಣಕ್ಕೂ ಬಾರ್ಡರ್ ಇರ್ತಕ್ಕಂಥ ಸೀರೆಗಳನ್ನು ಅವಕಾಶ ಇಲ್ಲ. ಇದು ಸ್ಪೆಸಿಫಿಕ್ ಆಗಿದೆ. ಮತ್ತೆ ನಮ್ಮಲ್ಲಿರ್ತಕ್ಕಂಥ ಕೆಲವರು ಅಧಿಕಾರಿಗಳು ನಾಟಕ ಮಾಡ್ತಾರೆ, ಇದು ಆಕ್ಟಲ್ಲಿ ಬರಲ್ಲ ಹಾಗೆ ಹೀಗೆ ಅಂತೇಳಿ. ನಾನು ನಿಮ್ಗೇನು ಅದಕ್ಕೇನು ದೊಡ್ಡ ಜ್ಞಾನ ಏನು ಬೇಕಾದಂಥ ಅಗತ್ಯ ಇಲ್ಲ. ಗೂಗಲ್ಗೆ ಹೋಗ್ಬಿಟ್ಟು ಕೇಳಿ, ಅಲ್ಲಿ ರ್ಯಾಪಿಯರ್ ಮಧ್ಯದಲ್ಲಿ ಬಟ್ಟೆಯನ್ನು ತಯಾರು ಮಾಡೋದು ಹ್ಯಾಂಡ್ಲೂಮ್ ರೆಸ್ಟ್ರಿಕ್ಷನ್ ಆಕ್ಟ್ ಕೆಳಗಡೆ ಬರುತ್ತಾ ಇಲ್ವಾ ಅಂತ ಹೇಳಿದ್ರೆ ನೋ ಅಂತ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ರ್ಯಾಪಿಯರ್ ಮಧ್ಯದಲ್ಲಿ ಬಾರ್ಡರ್ ಹಾಕಿರ್ತಕ್ಕಂಥ ಸೀರೆಗಳನ್ನು ನೇಯೋಂಗೆ ಇಲ್ಲ. ಒಂದು ಪಕ್ಷ ಆ ಥರ ನೇಯ್ದ್ರೆ ಏನು ಅಂತ ಹೇಳಿದ್ರೆ, ಈ ಕೂಡಲೇ ಇರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥವ್ರಿಗೆ ನೋಟಿಸ್ ಕೊಟ್ಟು ಮಗ್ಗಗಳನ್ನ ಸೀಸ್ ಮಾಡೋದಕ್ಕೆ ಅವಕಾಶ ಇದೆ. ನೀವು ಅಧಿಕಾರಿಗಳ ಹತ್ರ ಕೇಳಬೇಕು, ಈ ಥರ ದಾಖಲೆಗಳು ತಗೊಂಡೋಗಿ ಇಟ್ಕೊಂಡು ಪುಣ್ಯಾತ್ಮರ ಕೆಲಸ ಮಾಡಿರ್ತಾರ ಅಂತ ಕೇಳ್ಬೇಕು ನೀವು. ಆಯ್ತು, ಒಂದು ಪಕ್ಷ ವೈಯಕ್ತಿಕವಾಗಿ ಯಾರೋ ಓನರ್ ಮಾಡ್ತಿರ್ತಾನೆ ಅಂತ ಇಟ್ಕೊಳ್ಳಿ, ಯಾರೋ ಕಂಪ್ನಿಯವನ್ ಮಾಡ್ತಾನೆ, ರಿಲಯನ್ಸ್ ಕಂಪ್ನಿಯವನ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ರ್ಯಾಪಿಯರ್ ಮಗ್ಗ ಇಟ್ಕೊಂಡು. ಅವನ ಮೇಲೆ ಏನು? ಕಂಪ್ನಿ ಮೇಲೂ ಕೂಡ ಆಕ್ಟ್ ಹೇಳುತ್ತೆ. ಏನಂತ? ಕಂಪ್ನಿಯವರು ಕೂಡ ರ್ಯಾಪಿಯರ್ ಮಗ್ಗಗಳನ್ನು ಇಟ್ಕೊಂಡು ಈ ತರ ಸೀರೆಗಳನ್ನ ತಯಾರು ಮಾಡೋಂಗಿಲ್ಲ, ಸ್ಪೆಸಿಫಿಕೇಶನ್ಸ್ ಇದೆ. ಹಾಗಾಗಿ ಈ ಕೂಡಲೇ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಹೋರಾಟದ ಒಟ್ಟಿಗೆ ಈ ಅಧಿಕಾರಿಗಳು ಯಾರಿದ್ದಾರೆ ಅವರು ಬೆನ್ನು ಹತ್ತಿ ಈ ಕೂಡಲೇ ಯಾರ್ಯಾರು ಸೂರತ್ತಿಂದ ಸೀರೆಗಳನ್ನು ತರಿಸ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ, ಆ ಸ್ಟಾಕ್ ಅನ್ನ ಈ ಕೂಡಲೇ ಸೀಜ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಕೇಸ್ಗಳನ್ನು ಅದರ ಮೇಲೂ ಕೂಡ ಆ ಒತ್ತಾಯ ತರ್ತಕ್ಕಂಥ ಕ್ರಮ ಹೇಗಿರ್ಬೇಕು ಅಂದ್ರೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಒಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರವಾಗಿ ನಡೆಸಬೇಕು ಅಂತಿದೆ. ನೋಡಿ, ಅಧಿಕಾರಿಗಳಿಗೆ ಏನೆಲ್ಲ ಪವರ್ ಇದೆ. ಪವರ್ ಟು ಎಂಟರ್ ಅಂಡ್ ಇಂಪ್ಯಾಕ್ಟ್ ಅಂತ ಅಧಿಕಾರಿ ಏನೇನು ಮಾಡ್ಬೋದು. ಎನಿ ಆಫೀಸರ್ ಆಥರೈಸ್ಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಮೇ ಎಂಟರ್ ಅಟ್ ಆಲ್ ರೀಸನಬಲ್ ಟೈಮ್. ಮಧ್ಯರಾತ್ರಿ ಹೋಗಂಗಿಲ್ಲ. ಅದ್ ಬಿಟ್ಟರೆ ಯಾವುದೇ ಸಮಯದಲ್ಲಿ ಹೋಗಿ ಆ ಮಗ್ಗವನ್ನ ಸೀಸ್ ಮಾಡಿ ಆ ಥಿಂಗ್ಸ್ ಎಲ್ಲ ತಗೊಂಡು ಬಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡತಕ್ಕಂಥ ಒಂದು ಹಕ್ಕು ಆತನಿಗಿದೆ, ಅದನ್ನ ಜವಾಬ್ದಾರಿ ಅದು. ನೋಡಿ, ಒಂದು ಪಕ್ಷ ಈ ತರ ಸೀಲ್ ಮಾಡ್ಕೊಂಡ್ ಬಂದಿರತಕ್ಕಂಥವ್ರಿಗೆ ಏನು ಅಂತ ಹೇಳಿದ್ರೆ,
6 ತಿಂಗಳ ಜೈಲು ಮತ್ತು 5,000 ರೂಪಾಯಿ ಫೈನ್. ದಿವಸ ಒಂದೊಂದು ಕೇಸ್ ಹಾಕಿ ಅವ್ರ ಮೇಲೆ. ಪ್ರತಿ ದಿವಸ ಒಂದೊಂದು ಕೇಸ್ ಹಾಕಿದ್ರೆ ತಿಂಗಳಲ್ಲಿ 30 ಕೇಸ್ ಹಾಕಿದ್ರೆ ಎಷ್ಟು ದಿವಸ ಆಯ್ತು? 30 ಕೇಸ್ 30 ದಿವಸ ಕೋರ್ಟಲ್ಲಿ ಇರ್ಲಿ. ಯಾಕಂದ್ರೆ ಇಷ್ಟು ಜನ ಬಾಯಿಗೆ ಮಣ್ಣಾಗ್ತಾ ಇದಾರಲ್ಲ, ಅವ್ರು ಯಾರೋ 25-30 ಜನ ಇಡಿಯಟ್ಸ್. ಅವ್ರು ಹೇಳ್ಬೇಕು, ನೀವು ಒಂದೊಂದು ಕೇಸ್ ರಿಜಿಸ್ಟರ್ ಮಾಡಿಸಿ ಒತ್ತೊಳಗಾಕಿ ಅಂತ ಪೊಲೀಸ್ನವ್ರಿಗೂ ಕೇಳಬೇಕು. ಮತ್ತೆ ಯಾರು ನಮ್ಮ ಶಾಸಕರು ಬಂದಿದ್ದಾರೆ, ಮಾಜಿ ಶಾಸಕರಿರ್ಲಿ ಹಾಲಿ ಶಾಸಕರಿರ್ಲಿ, ನಮ್ಗೇನು ಹೊಸ ಕಾನೂನುಗಳೇನು ಬೇಕಾಗಿಲ್ಲ. ಇರ್ತಕ್ಕಂಥ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು. ಏನ್ ಹೇಳಿ, ಇರ್ತಕ್ಕಂಥ ಕಾನೂನನ್ನ ಜಾರಿಗೆ ತಂದು 6 ತಿಂಗಳು ಒಳಗಾಕ್ರಿ, ಅವ್ರ ಪ್ರಾಪರ್ಟಿ ಎಲ್ಲ ಸೀಸ್ ಮಾಡಿ ಅಂತ ಹೇಳಿದ್ರೆ ನೀವು ಅವ್ರ ಮನೆ ಮುಂದೆ ಹೋಗಿ ಬಾಗಿಲು ಪಡಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಅಧಿಕಾರಿಗಳ ಮುಂದೆ, ಆಫೀಸ್ಗಳ ಮುಂದೆ ಹೋಗಿ ಪಿಕೆಟಿಂಗ್ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ. ಅವ್ರನ್ನ ಒತ್ತಾಯ ಮಾಡಿ ಈ ಕೂಡಲೇ ಕ್ರಮ ಜರುಗಿಸಿ ಅಂತ ಕೇಳಬೇಕು. ನೀವು ಅವ್ರ ಹತ್ರ, ನಮ್ಮ ಮಾಜಿ ಶಾಸಕರು ಹೇಳ್ತಾ ಇದ್ರು, ಅವ್ರ ಮನೆಗಳಿಗೆ ಹೋಗಿ ದುಂಬಾಲ್ ಬಿದ್ದು ಕೇಳೋಣ, ಕೋಳಿ ಕೇಳಿ ಮಸಾಲೆ ಇಡಬೇಕಂತ ಅಗತ್ಯ ಇಲ್ಲ. ಗೊತ್ತಾಯ್ತಾ? ಕೋಳಿ ಈಗಾಗಲೇ ರೆಡಿ ಆಗಿದೆ, ಅದನ್ನು ಕುಯ್ಬೇಕಾಗಿರ್ತಕ್ಕಂಥ ನಿಮ್ ಕೈಲಿದೆ ಅಷ್ಟೇ, ಕುಯ್ಬೇಕು ನೀವು. ಹೋಗಿ ಅವ್ರ ಹತ್ರ ದುಂಬಾಲ್ ಬಿದ್ದು ಅಯ್ಯಪ್ಪ ಅನ್ಬೇಕಂತ ಅಗತ್ಯ ಇಲ್ಲ. ಇಲ್ಲಿರ್ತಕ್ಕಂಥ ಯಾರು ಮಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಹೋಗಿ ಈ ಕೂಡಲೇ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸಿ, ಸೀಸ್ ಮಾಡಿಸಿ. ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ರ್ಯಾಪಿಯರ್ ಮಕ್ಕಳಲ್ಲಿ ಈ ಜರಿ ಇರ್ತಕ್ಕಂಥ ಸೀರೆಗಳನ್ನು ತಯಾರು ಮಾಡೋಂಗಿಲ್ಲ ಅಂತ ಹೇಳಿದ್ರೆ ರಾಜಾರೋಷವಾಗಿ ಇಷ್ಟು ಬಾಯಿ ಬಡ್ಕೊತಾನೆ ಇದ್ದೀರಾ. ಅವ್ರು ಬರ್ತಾನೆ ಇದ್ದಾವೆ, ತಗೊಂಡೋಗಿ ಸಪ್ಲೈ ಮಾಡ್ತಾನೆ ಇದ್ದಾರೆ. ನೋಡಿ, ಆಕ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, 6 ತಿಂಗಳ ಜೈಲು ಮತ್ತೆ 5,000 ರೂಪಾಯಿ ಫೈನು. ಮತ್ತೆ ಕಂಪನಿಯವ್ರ ಮೇಲೂ ಸೇಮ್ ಇದೆ, ಕಂಪನಿ ಮೇಲೂ ಕೂಡ ಸೇಮ್ ಇದೆ. ನೋಡಿ, ಅಫೆನ್ಸಸ್ ಬೈ ಕಂಪನೀಸ್ ಅವನಿಗೂ ಕೂಡ ಜಾರಿ ಆಗುತ್ತೆ. ರಿಲಯನ್ಸ್ ಕಂಪನಿ ಇರ್ಬೋದು, ಇನ್ಯಾವುದೋ ಕಂಪನಿಗಳಿರ್ಬೋದು, ಅಥವಾ ಟಾಟಾದವ್ರು ಈಗ ತಾನೇ ಹೊಸದಾಗಿ ಯಾವುದಾದ್ರು ಮಾಡಿದ್ದಾರೆ. ಹಾಗಾಗಿ ನೀವೇನು ಅದಕ್ಕೇನು ಹೆದರ್ಕೋಬೇಕಾದಂತ ಅಗತ್ಯ ಇಲ್ಲ. ಮತ್ತೆ ಈ ಆಕ್ಟ್ಗಳಲ್ಲಿ ಏನು ಹ್ಯಾಂಡ್ಲೂಮ್ ರಿಸರ್ವೇಶನ್ ಏನಿತ್ತು ಅದರ ಅಡಿಯಲ್ಲಿ ನಾವು ಈ ಒಂದು ಪರಿಹಾರಗಳನ್ನ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಇಲ್ಲಿವರೆಗೆ ಒಂದು ಟೆಕ್ಸ್ಟೈಲ್ ಪಾಲಿಸಿ, ಯಾವುದೋ ಕಾಲದಲ್ಲಿ ಹಳೇ ಕಾಲದಲ್ಲಿ ಮಾಡಿರ್ತಕ್ಕಂಥ ಒಂದು ಜವಳಿ ನೀತಿ ಇದೆ. ಈಗಾಗಲೇ ಹೇಳ್ತಾ ಇದ್ರು, ಈಗ ನಮ್ಮ ವೆಂಕಟೇಶ್ ಹೇಳ್ತಿದ್ರು, ಹಿಂದ್ ಕಡೆ ಇರೋಲ್ಲ ಹಂಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. ನಮ್ಮ ಮನೆ ಬರ ನಾನು ಸುಮಾರು 50-60 ವರ್ಷದಿಂದ ನೋಡ್ತಾ ಇದ್ದೀನಿ. ಎಲ್ಲೆಡೆ ಟ್ಯಾಕ್ಸ್ ಹಾಕಿದಾಗ್ಲಿಂದ ಜಾಲಪ್ಪನವ್ರ ಕಾಲದಿಂದ ಮನೆಗೆ ಹೋಗೋದು, ಬಾಯ್ ಪಡ್ಕೊಳ್ಳೋದು, ಟ್ಯಾಕ್ಸ್ ಕಮ್ಮಿ ಮಾಡಿಸೋದು, ಅವ್ರ ಕೈ ಬಯಸ್ಕೊಳ್ಳೋದು, ಇದೆಲ್ಲ ನಾವು ಹನುಮಂತರಾಯಪ್ಪನವ್ರು ಬಂದಿದ್ರು, ನಾವೆಲ್ಲ ಮಾಡಿದ್ವಿ. ಡೆಲ್ಲಿಗೆ ಹೋದ್ವಿ, ದಯಾನಿಧಿ ಮಾರ್ಗ ಇಟ್ಕೊಂಡು ಟ್ಯಾಕ್ಸ್ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಬಂದ್ವಿ. ಅದು ನಮ್ಮಲ್ಲಿ ಏನು ರೋಗ, ದೊಡ್ಡ ರೋಗ ನಿಮಗೆ ಬಂದಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಒಗ್ಗಟ್ಟಿನ ಕೊರತೆ. ಕಾಲ ಬದಲಾಗ್ತಾ ಇದೆ, ಜಾಗತೀಕರಣದ ಅಡಿಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ. ಕಾಂಪಿಟೇಷನ್ ಇದೆ, ನೆಕ್ ಟು ನೆಕ್ ಕಾಂಪಿಟೇಷನ್ ಇದೆ. ನೀವು ಕಾಂಪಿಟೇಷನ್ ತಡ್ಕೋಬೇಕು ಅನ್ನಂಗಿದ್ರೆ, ಒಗ್ಗಟ್ಟಾಗದೆ ಇದ್ರೆ ಏನೂ ಪ್ರಯೋಜನ ಇಲ್ಲ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಕೇಳದೆ ಅವ್ರು ಏನು ಮಾಡೋದಿಲ್ಲ. 18 ಲಕ್ಷ ಕೋಟಿ 4 ಜನ ಬಂಡವಾಳಗಾರರಿಗೆ ಸೆಂಟ್ರಲ್ ಗೌರ್ಮೆಂಟ್ ಹಂಚೋಕ್ ಸಾಧ್ಯ ಆಗೋದಾದ್ರೆ, ಲಕ್ಷಾಂತರ ಜನ ಕಾರ್ಮಿಕರು ಇರ್ತಕ್ಕಂಥ, ಲಕ್ಷಾಂತರ ಜನ ಮಾಲೀಕರು ಇರ್ತಕ್ಕಂಥ ಈ ಟೆಕ್ಸ್ಟೈಲ್ ಉದ್ಯಮಕ್ಕೆ ಒಂದು ದಾರಿ ಮಾಡೋದಕ್ಕೆ ಸಾಧ್ಯ ಆಗಲ್ವಾ? ಹೋಗಿ ಕೇಳಬೇಕು. ನೀವು ಕೇಳದೇ ಇದ್ರೆ ಏನಾಗುತ್ತೆ ಹೇಳಿ? ಇದೇ ಹಣೆ ಬರ. ಹಾಗಾಗಿ ನಾನು ಕೇಳ್ಕೊಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇದೆಲ್ಲ ಕಾನೂನುಗಳು ಈಗಾಗಲೇ ಇದಾವೆ. ಈ ಕಾನೂನನ್ನು ಇಂಪ್ಲಿಮೆಂಟ್ ಮಾಡೋ ಕಡೆಗೆ ನೋಡ್ಬೇಕು. ನಮಗೆ ಪವರ್ಲೂಮ್ ಮಗ್ಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾನೂನು ನಮಗೆ ಪೂರಕವಾಗಿಲ್ಲ. ಆದ್ರೆ ಹ್ಯಾಂಡ್ಲೂಮ್ ಸಂಬಂಧಪಟ್ಟಂತೆ ಬಹಳ ಸ್ಪೆಸಿಫಿಕ್ ಆಗಿದೆ. ಯಾವುದೇ ರೀತಿಯಾಗಿರ್ತಕ್ಕಂಥ 14 ಐಟಮು, ಅದು ನಿಮ್ಗೆ ಹೇಳ್ತೇನೆ. ಪಾರ್ಲಿಮೆಂಟ್ ಅಲ್ಲಿ ಒಂದು ಅಡ್ವೈಸರಿ ಕಮಿಟಿ ಅಂತ ಮಾಡ್ತಾರೆ. ಆ ಕಮಿಟಿಗೆ ಒಪ್ಪಿಸಿದ್ರು ಜಾಲಪ್ಪನವರು. ಒಪ್ಪಿಸಿ ಅದರ ಮೂಲಕ ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ವಲ್ಪ ಇವ್ರಿಗೆಲ್ಲ ವಿನಾಯಿತಿ ಕೊಡಿ ಅಂತೇಳಿ ಮಾಡ್ಕೊಂಡ್ ಬಂದಿದ್ರು. ಆ ವಿನಾಯಿತಿ ಮೇಲೆ ನಡ್ಕೊಂಡು ಹೋಯ್ತು, ಅದು ಮುಗಿದೋಗಿದೆ. ನೀವೀಗಲೂ ಕೂಡ ಅದಿದೆ ಅನ್ಕೊಳಕ್ ಹೋಗ್ಬೇಡಿ, ಆ ವಿನಾಯಿತಿ ಹೋಗಿದೆ. ನೀವೆಲ್ಲರೂ ಕೂಡ ಪ್ರಯತ್ನ ಪಟ್ಟು ನಿಮ್ಮ MP ಸಂಬಂಧಪಟ್ಟಿರ್ತಕ್ಕಂಥ ಮಿನಿಸ್ಟರ್ಗಳ ಮೇಲೆ ಒತ್ತಡ ತಂದ್ರೆ ನಿಮಗೆ ಪವರ್ಲೂಮ್ ಮಗ್ಗದಲ್ಲೂ ಕೂಡ ಸೀರೆಗಳನ್ನ ನೇಯೋದಕ್ಕೆ ವಿನಾಯಿತಿ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೆ ನಿಮಗೆ ಹೋರಾಟ ಸಂಪೂರ್ಣವಾಗಿ ಅಗತ್ಯ ಇದೆ. ಈಗ ಸದ್ಯಕ್ಕೆ ಪವರ್ಲೂಮ್ ವರ್ಕರ್ಸ್ ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ, ನಮ್ಮ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಕಾನೂನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಹಾಯ ಇಲ್ಲ. ಆದರೆ ಕೈಮಗ್ಗದ ನೆಪದಲ್ಲೇನೆಯ ಏನು ಕೈಮಗ್ಗದಲ್ಲಿ ತಯಾರು ಮಾಡ್ತಕ್ಕಂಥ ಸೀರೆಗಳು ರ್ಯಾಪಿಯನ್ನು ನಿಲ್ಲಿಸ್ತಾರೆ, ಕಂಪನಿಯವರು ನಿಲ್ಲಿಸ್ತಾರೆ ಅಂತೇಳಿ ಅದನ್ನು ನಿಲ್ಲಿಸಿದ್ರೆ ಆಟೋಮೆಟಿಕ್ ಆಗಿ ನಮಗೂ ಕೂಡ ಉಪಯೋಗ ಆಗುತ್ತೆ. ಹಂಗಂತೇಳಿ ನೀವು ಸುಮ್ಮನೆ ಇರೋ ಅಗತ್ಯ ಇಲ್ಲ. ಈ ಕೂಡಲೇ ಒಂದು ಬೃಹತ್ ಆಗಿರ್ತಕ್ಕಂಥ ಒಂದು ದೊಡ್ಡ ಚಳುವಳಿಯನ್ನ ರೂಪಿಸಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಮೇಲೆ ಬಹಳ ಪ್ರಬಲವಾಗಿರ್ತಕ್ಕಂಥ ಒತ್ತಡವನ್ನು ತಂದು ಈ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಅಲ್ಲಿ
ನಮ್ಮನ್ನ ವಿನಾಯಿಸೋದಕ್ಕೆ ಏನಾದರೂ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟ್ ಸಬ್ ಕಮಿಟಿಯನ್ನು ನೇಮಿಸಿ ಅದರ ಮೂಲಕ ನೀವೇನಾದರೂ ಒಂದು ತೀರ್ಮಾನಕ್ಕೆ ಬಂದು ಆಕ್ಟ್ ಅನ್ನ ಅಮೆಂಡ್ ಮಾಡಿಸಿದ್ರೆ ನಾವು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಸದ್ಯಕ್ಕಂತೂ ನಾನು ಹೇಳ್ತೇನೆ, ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಟೆಕ್ಸ್ಟೈಲ್ಸ್ ಇಲಾಖೆಯವರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಒತ್ತಾಯ ಹಾಕಿ ಯಾರು ರೇಪಿಯರ್ ಸೀರೆಗಳನ್ನು ತಂದು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸಿ ಅವ್ರನ್ನ ಒಂದು 4-5 ಜನ ಒಂದು ವಾರ 15 ದಿವಸ ಕಳಿಸ್ಬಿಟ್ರೆ ಯಾವ ಸೀರೆಗಳು ತರ್ಸಕ್ಕೆ ಹೋಗಲ್ಲ. ಪಾಪ ಕೆಲವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಏನೋ ಒಂದಷ್ಟು ದುಡ್ಡು ಮಾಡಿದ್ದಾರೆ, ನೀವು ದುಡ್ಡು ಮಾಡಿ ನಾವು ಮಾಡೋದಿಲ್ಲ ಅಂತ ಹೇಳಲ್ಲ, ಆದರೆ ಇಡೀ ಊರು ಲಕ್ಷಾಂತರದ ನಂಬ್ಕೊಂಡಿರ್ತಕ್ಕಂಥ ಈ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲ ಜನರ ಬಾಯಿಗೂ ಮಣ್ಣು ಹಾಕಿ ಯಾರೋ 10-20 ಜನ ಬದುಕ್ತೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಕ್ರೂರಾತಿ ಕ್ರೂರವಾಗಿರ್ತಕ್ಕಂಥ ಇನ್ನೊಂದಿಲ್ಲ. ನೀವು ನಿಜವಾದ ಮನುಷ್ಯರೇ ಅಲ್ಲ. ಇಷ್ಟು ದಿವಸ ಆಯ್ತು ಕನ್ವಿನ್ಸ್ ಮಾಡಿದ್ರೆ ನಮ್ಮ ಸ್ನೇಹಿತರು ಹೇಳಿದ್ರು, ಸುಮಾರು ಜನ ಹೋಗಿದ್ವಿ, ಯಾರೋ ಒಬ್ಬ ಜೈನ್ ಹೇಳಿದ್ನಂತೆ ಸರ್ ಮುಗಿಸ್ಬಿಡ್ತೀನಿ ಅಂತ. ಆದ್ರೆ ನಮ್ಮ ಜೊತೆಲೇ ಇರ್ತಕ್ಕಂಥವ್ರು ನಮ್ಮ ಸಹಪಾಠಿಗಳು ವರ್ಷಗಳಿಂದ ನಮ್ಮ ಜೊತೆ ಇರ್ತಕ್ಕಂಥವ್ರು ಅದನ್ನ ಮಾಡಕ್ ತಯಾರಿಲ್ಲ. ಎಷ್ಟು ದಿವಸ ಮಾಡ್ತೀರಾ ಸ್ವಾಮಿ ನೀವು? 5,000 ಜನ 10,000 ಜನ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡ್ರೆ ಗತಿ ಏನಾಗುತ್ತೆ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಾವೇನು ನಿಮ್ಗೇನು ಹೊರಟಾಗಿ ಅಥವಾ ನಿಮ್ಮೇನ ಕ್ರಮ ಜರುಗಿಸ್ಬೇಕು ಅಂತ ಕೇಳ್ತಿಲ್ಲ. ಇದು ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಸಾಮೂಹಿಕವಾಗಿ ಲಕ್ಷಾಂತರ ಜನರ ತುತ್ತಿನ ಚೀಲ. ದಯಮಾಡಿ ಅವ್ರ ಹೊಟ್ಟೆ ಮೇಲೆ ನೀವು ಹೊಡೆಯಕ್ಕೆ ಹೋಗ್ಬೇಡಿ. ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿರ್ತಕ್ಕಂಥ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಧಿಕಾರಿಗಳ ಮೇಲೆ ಈ ಕೂಡಲೇ ಒತ್ತಡ ಹೇರಿ ಕ್ರಿಮಿನಲ್ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಸಿ, ಒಂದು 10 ಕೇಸ್ ರಿಜಿಸ್ಟರ್ ಮಾಡಿಸಿ, ಆಮೇಲೆ ಒಂದೇ ಒಂದು ರ್ಯಾಪಿಯರ್ ಸೀರೆ ದೊಡ್ಡಬಳ್ಳಾಪುರದ ಕಾಂಪೌಂಡ್ ಒಳಗೆ ದೊಡ್ಡಬಳ್ಳಾಪುರದ ವರದಿ ಒಳಗೆ ಬರೋದಿಲ್ಲ. ಏನು ನೀವು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳಿ ದೊಡ್ಡಬಳ್ಳಾಪುರವನ್ನ ಇಂದಿನ ನಮ್ಮ ಸ್ವಾತಂತ್ರ್ಯ ಬಂದಂತ ಸಮಯದಲ್ಲೇ ಹೇಳುವಂತ ಪ್ರವೃತ್ತಿ ಇದ್ದಂಥದ್ದು. ಇವತ್ತು ಇಂಥ ನೇಯ್ಗೆ ಉದ್ಯೋಗಕ್ಕೆ ಸಂಕಷ್ಟದ ಪರಿಸ್ಥಿತಿ ಬಂದಿರುವಂತಹ ಸಮಯದಲ್ಲಿ ಈಗಾಗಲೇ ನೇಕಾರ ಕೂಲಿ ಕಾರ್ಮಿಕರು ಒಂದು ಹೋರಾಟವನ್ನ ರೂಪಿಸಿದ್ರು. ಇವತ್ತು ಎಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ಆ ಒಂದು ಕಾರ್ಯಕ್ರಮದಲ್ಲೂ ಸಹ ನಾವು ಭಾಗವಹಿಸಿ ನಮ್ಮ ಜವಳಿ ಹಾಗೂ ಕೈಮಗ್ಗ ಇಲಾಖೆಯ ಡೆಪ್ಟಿ ಡೈರೆಕ್ಟರ್ ಅವರು ಸೌಮ್ಯ ಮೇಡಮ್ ಅವರು ಇದ್ರು, ಇವರು ಟ್ರಾನ್ಸ್ಫರ್ ಆಗಿದ್ದಾರೆ. ಬಹುಶಃ ಅಡಿಷನಲ್ ಡೈರೆಕ್ಟರ್ ಅವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ಭಾಗವಹಿಸಿದ್ದಾರೆ. ಪೊಲೀಸ್ ಇಲಾಖೆಯವರು ಭಾಗವಹಿಸಿದ್ದಾರೆ. ಗೌರವಾನ್ವಿತ ತಹಸೀಲ್ದಾರ್ ಅವರು ಇವತ್ತು ಭಾಗವಹಿಸಿದ್ದಾರೆ. 2 ದಿನಗಳ ಹಿಂದೆ ಬಹುಶಃ ಪ್ರಮುಖ ಮುಖಂಡರು ಒಂದು 10 ಜನ ಬಂದಾಗಲೂ ಸಹ ನಾನು ತಿಳಿಸಿದ್ದೆ, ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇರುವಂತದ್ದು ಯಾವ ರೀತಿ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್, ಕೈಮಗ್ಗದ ಒಂದು ರಿಸರ್ವೇಶನ್ ಆಕ್ಟ್ ಏನಿದೆ ಅದರ ಅಡಿಯಲ್ಲಿ ಈಗಾಗಲೇ ಇಲ್ಲಿರುವಂತವ್ರಿಗೂ ಬೇಕಾದಷ್ಟು ಜನಕ್ಕೆ ಗೊತ್ತಿದೆ ಯಾವ ರೀತಿ ಹ್ಯಾಂಡ್ಲೂಮ್ ಅಲ್ಲಿ ಮಾಡುವಂತ ರಾ ಸಿಲ್ಕ್ ಅನ್ನ ನೀವು ನಿಮ್ ಪವರ್ ಲೂಮ್ ಅಲ್ಲಿ ನಡೆಸೋಗಿಲ್ಲ. ಆ ರೀತಿ 13 ವಿವಿಧ ರೀತಿಯಾದಂತ ಉಡುಪುಗಳನ್ನ ಮತ್ತು ತಯಾರಿಕೆಗಳನ್ನ ನೇಕಾರಿಕೆಯಲ್ಲಿ ಹ್ಯಾಂಡ್ಲೂಮ್ ಅಂತ ಹೇಳಿ ಒಂದು ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಅನ್ನ ಈಗಾಗಲೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಈಗಾಗಲೇ ಜಾರಿಯಲ್ಲಿರುವಂತದ್ದು. ಇವತ್ತು ಆ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟಿನ ನಿಮ್ಮ ಮಾಹಿತಿಗೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅದರ ಪರಿಶೀಲನೆ ಸಹ ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ಸಂಸದರು, ನೀವು ಯಾರಾದ್ರೂ ಫೇಸ್ಬುಕ್ ತೆಗೆದು ನೀವು ನೋಡಬಹುದು, ಬೆಂಗಳೂರು ದಕ್ಷಿಣ ಸಂಸದರು ತೇಜಸ್ವಿ ಸೂರ್ಯ ಅವರು ಆ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಅನ್ನ ಪರಿಶೀಲನೆ ಬಿಲ್ ಅನ್ನ ಈಗಾಗಲೇ ಪ್ರೆಸೆಂಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಏನಾಗಿದೆ ಅದರ ಒಂದು ಅಧೀನ ಶಾಸನ ರಚನಾ ಸಮಿತಿ ಅಂತ ಇದೆ. ಆ ಸಮಿತಿಯ ಅಧ್ಯಕ್ಷರಾಗಿ ಕೇಂದ್ರ ಸರ್ಕಾರದಲ್ಲಿ 2-3 ದಿನಗಳಿಂದ ಅವರು ಅಧ್ಯಕ್ಷರಾಗಿ ಅದನ್ನ ಪರಿಶೀಲನೆಯನ್ನ ನಡೆಸಿರುವಂತಹ ಸಭೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈಗಾಗಲೇ ಪೋಸ್ಟ್ ಮಾಡಿದ್ದಾರೆ. ಮೊನ್ನೆ ಬಂದಾಗಲೂ ಸಹ ನಾನು ನಮ್ಮ ಮುಖಂಡರಿಗೆ ತಿಳಿಸಿದ್ದೆ, ಇದೇ ಸೆಷನ್ ಡಿಸೆಂಬರ್ 8ನೇ ತಾರೀಕು ಏನು ಅಧಿವೇಶನ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಆ ಅಧಿವೇಶನದ ಮೊದಲನೇ ದಿನ ಒಂದು ಗಮನ ಸೆಳೆಯುವ ಸೂಚನೆಯನ್ನ ಈಗಾಗಲೇ ಬ್ಯಾಲೆಟ್ಗೆ ಹಾಕಿರುವಂತ ಕೆಲಸ ಆಗಿದೆ. ನೇಕಾರ ವಿದ್ಯುತ್ ಮಗ್ಗ ನೇಕಾರರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ
ಸೆಳೆಯುವಂಥದ್ದು ಮಗ್ಗದ ಮಾಲೀಕರು ಹಾಗೂ ಕಾರ್ಮಿಕರು ಎಲ್ಲರ ಸಮಸ್ಯೆ ಒಕ್ಕೊರಳಾಗಿ ಸರ್ಕಾರದ ಗಮನವನ್ನ ಸೆಳೆಯುವಂಥದ್ದು. ಇದ್ರ ಜೊತೆಗೆ ಪ್ರೈವೇಟ್ ಮೆಂಬರ್ ಬಿಲ್ ಈಗಲ್ಲ, ಕಳೆದ ವರ್ಷನೇ ನಾನು ಶಿವಾನಂದ ಪಾಟೀಲ್ ಅವರಿಗೆ ಇದನ್ನ ಪ್ರಪೋಸ್ ಮಾಡಿ ಲೆಟರ್ ಅನ್ನ ಕೊಟ್ಟಿರುವಂತದ್ದು. ಈ ಬಾರಿ ಬಿಲ್ ಅನ್ನ ಪ್ರಪೋಸ್ ಮಾಡ್ಲಿಕ್ಕೆ ಏನು ವಿಶೇಷವಾಗಿ ಸಾಂಪ್ರದಾಯಿಕ ಉಡುಪುಗಳು ಅಂದ್ರೆ ಸೀರೆಗಳನ್ನ ನಮ್ಮ ನಗರದಲ್ಲಿ ಅತಿ ಹೆಚ್ಚು ನಾವೇನು ತಯಾರಿಕೆಯನ್ನ ನೇಕಾರರು ಇವತ್ತು ಸೀರೆಗಳನ್ನ ಟ್ರೆಡಿಷನಲ್ ಸ್ಯಾರೀಸ್ ಅನ್ನ ದೊಡ್ಡಬಳ್ಳಾಪುರದಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದೀರ ಮೇಜರ್ಲಿ ಆ ಸೀರೆಗಳನ್ನ ಉಳಿಸ್ಲಿಕ್ಕೆ ಫ್ಯಾಕ್ಟರಿಗಳಲ್ಲಿ ರೇಪಿಯರ್ ಮಗ್ಗಗಳಲ್ಲಿ ಫ್ಯಾಕ್ಟರಿ ಲೆಕ್ಕದಲ್ಲಿ ಪ್ರೊಡಕ್ಷನ್ ಅನ್ನ ತಡೀಲಿಕ್ಕೆ ಇವತ್ತೇನು ನಿಮಗೆ ನಿಮ್ಮ ಮಗ್ಗಗಳಲ್ಲಿ ಪ್ರೊಡಕ್ಷನ್ ಒಂದು ಸೀರೆಗೆ ಕಾಸ್ಟ್ ನಿಮಗೆ ಬರೀ ಲೇಬರೇ ಒಂದು 400 ರೂಪಾಯಿ ಇವತ್ತೇನು ನಿಮಗೆ ಕಾಸ್ಟ್ 400-450 ರೂಪಾಯಿ ಬೀಳ್ತಾ ಇದೆ. ಆ ಕಾಸ್ಟ್ ಅನ್ನ ಅವರು ಕೇವಲ 100-125 ರೂಪಾಯಿಗೆ ಆ ಮಗ್ಗಗಳಲ್ಲಿ ಇವತ್ತು ಪ್ರೊಡಕ್ಷನ್ ಮಾಡ್ತಾ ಇರುವಂತದ್ರಿಂದ ಮೇಜರ್ಲಿ ಸಮಸ್ಯೆ ಉದ್ಭವ ಆಗ್ತಿರುವಂತದ್ದು. ಹಾಗಾಗಿ ಆ ಮಗ್ಗಗಳಲ್ಲಿ ಒಂದು ನಾನೊಬ್ಬ ಶಾಸಕನಾಗಿ ಕರ್ನಾಟಕ ವಿಧಾನಸಭೆಯಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಈ ಬಿಲ್ ಅನ್ನ ಪ್ರಪೋಸ್ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಬಾರ್ಡರ್ ಇರುವಂತಹ ಸೀರೆಗಳು, ಜರಿ ಇರುವಂತಹ ಸೀರೆಗಳು, ಬುಟ್ಟ ಇರುವಂತಹ ಸೀರೆಗಳನ್ನ ಟ್ರೆಡಿಷನಲ್ ಡಿಸೈನ್ ಅನ್ನ ಯಾವುದೇ ಕಾರಣಕ್ಕೂ ನಾವು ಫ್ಯಾಕ್ಟರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಕ್ ಬಿಡಬಾರ್ದು. ಅದು ಗುಡು ಕೈಗಾರಿಕೆ ಮಾತ್ರ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಒಂದು ಅದ್ರ ಜೊತೆಗೆ ಈ ರೀತಿ ಫ್ಯಾಕ್ಟರಿಗಳಲ್ಲಿ ತಯಾರಾಗಿರುವಂತಹ ಸೀರೆಗಳನ್ನ ಯಾವುದೇ ಹೊರ ರಾಜ್ಯದಲ್ಲಿ ತಯಾರಾದ್ರೂ ಸಹ ಅದರ ಖರೀದಿ ಹಾಗೂ ವ್ಯಾಪಾರ ವಹಿವಾಟನ್ನ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು ಅಂತ ಹೇಳಿ ಒಂದು ಶಾಸನ ಏನು ನಮ್ಮ ನನಗೆ ಮುಖ್ಯವಾಗಿ ತಾವೆಲ್ಲ ಏನು ಜವಾಬ್ದಾರಿಯಿಂದ ತಾಲೂಕಿನ ಜನತೆ ಆಯ್ಕೆ ಮಾಡಿ ಶಾಸಕರಾಗಿ ಒಂದು ಶಾಸನ ರಚನೆ ಮಾಡ್ಲಿಕ್ಕೆ ತಾವೆಲ್ಲ ಒಂದು ಅವಕಾಶವನ್ನ ಕೊಟ್ಟಿದ್ದೀರಾ. ಆಸ್ ಅ ಲಾ ಮೇಕರ್ ಈ ಕೆಲಸವನ್ನ ಡಿಸೆಂಬರ್ 1ನೇ ವಾರ ಚಳಿಗಾಲದ ಅಧಿವೇಶನದಲ್ಲಿ ನಿಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಪವರ್ಲೂಮ್ ರಿಸರ್ವೇಶನ್ ಆಕ್ಟ್ ಅನ್ನ ಕರ್ನಾಟಕ ರಾಜ್ಯ ಸರ್ಕಾರದ ಮುಂದೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡುವಂತದ್ದನ್ನ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪರವಾಗಿ ಮಾಡ್ತೀನಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇರುವಂತದ್ದು ಈ ಹೋರಾಟ ದೊಡ್ಡಬಳ್ಳಾಪುರ ನಗರದಲ್ಲಿ ಇದನ್ನ ಕೊಂಡ್ಕೊಳಕ್ ಬಿಡಬಾರ್ದು. ದೊಡ್ಡಬಳ್ಳಾಪುರ ನಗರದಲ್ಲಿ ರೇಪಿಯರ್ ಮಗ್ಗ ಸೀರೆ ಬರಬಾರ್ದು, ಸೂರತ್ ಸೀರೆ ಬರಬಾರ್ದು ಅಥವಾ XYZ. ನಾನು ಸೂರತ್ ಒಂದೇ ಹೆಸರು ಹೇಳ್ತೀನಿ, ಬೇರೆ ಕಡೆನೂ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ಆಗ್ತಾ ಇದೆ. ಏನು ಬಲಿಷ್ಠರು ಮಾತ್ರ ಬದುಕಬೇಕು ಮತ್ತು ಸಾಮಾನ್ಯ ಜನ, ಯಾಕಂದ್ರೆ ನಮ್ಮ ವೇಣುವಣ್ಣವ್ರು ಅವ್ರ ಪಾಪ ಶೋಭಾ ಮೇಡಮ್ ಅವರು MSME ಮಿನಿಸ್ಟರ್ ಆಗಿದ ತಕ್ಷಣ MSME ಮಿನಿಸ್ಟರ್ ಆಗಿ ಒಂದು ವರ್ಷದ ಹಿಂದೆ ಪ್ರಮಾಣ ವಚನವನ್ನ ಶೋಭಾ ಮೇಡಮ್ ಅವ್ರು ತಗೊಂಡ್ರು. ಅವ್ರು ನನ್ನ ನಾಮಿನೇಷನ್ ಇಲ್ಲಿ ಬಂದಿದ್ರು. ಅವತ್ತೇ ಪಾಪ ಅವ್ರು ಹೇಳಿದ್ರು MSME ಅಡಿಯಲ್ಲಿ ದೊಡ್ಡಬಳ್ಳಾಪುರ ಎಂಟೈರ್ ತಾಲೂಕನ್ನ ಒಂದು ಕ್ಲಸ್ಟರ್ ಆಗಿ ಡಿಕ್ಲೇರ್ ಮಾಡ್ಲಿಕ್ಕೆ, ಒಂದು ಕ್ಲಸ್ಟರ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್, ಅದರಲ್ಲೂ ಏನು GI ಟ್ಯಾಗ್ ಅನ್ನ ಇವತ್ತು ಬೇರೆ ಬೇರೆ ಉಡುಪುಗಳಿಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಗೆ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆ ರೀತಿಯಲ್ಲಿ ಈಗಾಗಲೇ ಮೇಡಮ್ ಅವ್ರನ್ನ ಕೇಂದ್ರ ಸರ್ಕಾರದ ವತಿಯಿಂದ GI ಟ್ಯಾಗ್ ಅನ್ನ ಕೊಟ್ಟು ದೊಡ್ಡಬಳ್ಳಾಪುರದಲ್ಲಿ ತಯಾರಿಸಿರುವಂತಹ ಸೀರೆಗಳಿಗೆ ಒಂದು GI ಟ್ಯಾಗ್ ಅನ್ನ ಕೊಡಬೇಕು. ಹಾಗೂ ದೊಡ್ಡಬಳ್ಳಾಪುರದ ನೇಕಾರರಿಗೆ ಎಲ್ಲ ಕೇಂದ್ರ ಸರ್ಕಾರದ ಹಾಗೂ ರಾಜ್ಯ ಸರ್ಕಾರದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಗೆ ಒಂದು ಮ್ಯಾನುಫ್ಯಾಕ್ಚರಿಂಗ್ MSME ಸೆಕ್ಟರ್ ಅಂತ ಹೇಳಿ, ವಿಶೇಷವಾಗಿ ಪವರ್ಲೂಮ್ ಸೆಕ್ಟರ್ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮೇಡಮ್ ಅವ್ರಿಗೂ ಪ್ರಪೋಸಲ್ ಅನ್ನ ಕೊಟ್ಟಿದ್ದೀವಿ. ಹಾಗಾಗಿ ನನ್ನ ಅಧಿಕಾರ ಅವಧಿಯಲ್ಲಿ ಕೇಂದ್ರ ಸರ್ಕಾರದಲ್ಲೂ ಸಹ ನಾವೇನು ಈ ಪವರ್ಲೂಮ್ ರಿಸರ್ವೇಶನ್ ಆಕ್ಟ್, ಯಾಕಂದ್ರೆ ಕೇವಲ ಕೈಮಗ್ಗ ನೇಕಾರ ಅಷ್ಟೇ ಅಲ್ಲದೆ 25 ವರ್ಷ 45 ವರ್ಷ ಆಗಿರ್ಬೇಕು. 1985 ಅಲ್ಲಿ ಏನೋ ಪ್ರೆಸೆಂಟ್ ಮಾಡಿದ್ವಿ. ಇವತ್ತು 40 ವರ್ಷ ಇವತ್ತಿಗೆ. ಅವತ್ತು ಯಾವ ತರ ಒಂದು ಪರಿಸ್ಥಿತಿ ಕೈಮಗ್ಗ ನೇಕಾರ ಬಂದಿತ್ತು, ಅದಕ್ಕಿಂತ ಒಂದು ಕಷ್ಟಕರವಾದಂತಹ ಪರಿಸ್ಥಿತಿ ಇವತ್ತು ವಿದ್ಯುತ್ ಮಗ್ಗ ನೇಕಾರ ಬಂದಿರುವಂತಹ ಪರಿಸ್ಥಿತಿಯಲ್ಲಿ ಈ ರಿಸರ್ವೇಶನ್ ಆಕ್ಟ್ ಅನ್ನ ತರೋದಕ್ಕೆ ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನವನ್ನ ನಾನು ಡಿಸೆಂಬರ್ 8ನೇ ತಾರೀಕಿಂದ 19ನೇ ತಾರೀಕು ನಡೆಯುವಂತಹ ಅಧಿವೇಶನದಲ್ಲಿ
ಮಾಡೇ ಮಾಡ್ತೀನಿ ಅಂತ ತಮ್ಮೆಲ್ರಿಗೂ ತಿಳಿಸ್ತಾ ಸರ್ಕಾರದ ಗೌರವಾನ್ವಿತ ಸಚಿವರಾಗಿರುವಂತ ಶಿವಾನಂದ ಪಾಟೀಲ್ ಅವರಿಗೆ 16 ಬಾರಿ ಈಗಾಗಲೇ ಮನವಿಯನ್ನ ಮಾಡಿದ್ದೀನಿ. ರೇಷ್ಮೆ ಇಲಾಖೆ ಜಾಗ ತಮ್ಮೆಲ್ರಿಗೂ ಗೊತ್ತಿದೆ. ರೇಷ್ಮೆ ಇಲಾಖೆ ಜಾಗ ಕುರುಬಳ್ಳಿಯಲ್ಲಿರುವಂತದ್ದು. ರೇಷ್ಮೆ ಇಲಾಖೆ ಜಾಗದಲ್ಲಿ ಅಡಿಷನಲ್ ಆಗಿ ತಮ್ಮೆಲ್ಲರ ಮಾಹಿತಿಗೆ ಇವರು ಏನೇನು ಇದ್ದಾರೆ ಅವರು ಅದನ್ನ ಕನ್ಫರ್ಮ್ ಮಾಡಬಹುದು. 2 ಎಕರೆ ಅಲ್ಲಮ್ಮ, ಎಷ್ಟು ಎಕರೆ? 2 ಎಕರೆ ಜಾಗವನ್ನ ನೇಕಾರರಿಗೆ ನೇಕಾರ ಭವನವನ್ನ ನಿರ್ಮಿಸಲಿಕ್ಕೆ ಕುರುಬರಳ್ಳಿಯಲ್ಲಿ ರೇಷ್ಮೆ ಇಲಾಖೆ ಜಾಗವನ್ನ ಈಗಾಗಲೇ ನಮ್ಮ ಜವಳಿ ಇಲಾಖೆಗೆ ಪಾಣಿಯನ್ನ ಬರೋ ರೀತಿ ಮಾಡಿದೀವಿ. ಮಾನ್ಯ ಸಚಿವರನ್ನ ಕಳೆದ 6 ತಿಂಗಳಿಂದ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಅಲ್ಲೊಂದು ವಿಸಿಟ್ ಮಾಡಿ ನಮ್ಮ ನೇಕಾರರ ಜೊತೆ ಒಂದು ಸಭೆ ಮಾಡಬೇಕು ಅಂತ ಈ ಬಾರಿ ಅವರ ಗಮನ ಸೆಳೆಯುವ ಸೂಚನೆ ಜೊತೆಗೆ ಅವರನ್ನ ದೊಡ್ಡಬಳ್ಳಾಪುರ ನಗರಕ್ಕೆ ಅತಿ ತುರ್ತಾಗಿ ಜನವರಿ ತಿಂಗಳ ಒಳಗಡೆ ಮಾನ್ಯ ಶಿವಾನಂದ ಪಾಟೀಲ್ ಅವರನ್ನ ಕರೆತರುವಂತ ಪ್ರಯತ್ನವನ್ನ ಹಾಗೂ ನಿಮ್ಮ ಆನ್ ಗ್ರೌಂಡ್ ರಿಯಾಲಿಟಿ ತಳಮಟ್ಟದಲ್ಲಿ ತಮ್ಮ ಪರಿಸ್ಥಿತಿ ಹೇಗಿದೆ, ನೇಕಾರರ ಬದುಕು ಇವತ್ತು ಯಾವ ರೀತಿ ದುಸ್ಥಿತಿಗೆ ಬಂದಿದೆ ಅನ್ನೋದನ್ನ ಅವರು ನೋಡೋ ನಿಟ್ಟಿನಲ್ಲಿ ಅವ್ರನ್ನ ಇಲ್ಲಿ ಕರೆತರುವಂತ ಒಂದು ಪ್ರಯತ್ನವನ್ನು ಸಹ ಜನವರಿ ತಿಂಗಳಲ್ಲಿ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ, ತಮ್ಮ ಹೋರಾಟ ನ್ಯಾಯಬದ್ಧವಾದಂತಹ ಹೋರಾಟ, ತಮ್ಮ ಹೋರಾಟ ತಮ್ಮ ಉಳಿವಿಗಾಗಿ ತಾವು ಮಾಡ್ತಿರುವಂತಹ ಹೋರಾಟ. ತಮ್ಮ ಹೋರಾಟದಲ್ಲಿ ನೇಕಾರಿಕೆಗೆ ಸಂಬಂಧಪಟ್ಟಂತ ಎಲ್ಲರೂ ಮಾಲೀಕರಾಗ್ಬೋದು, ಕಾರ್ಮಿಕರಾಗ್ಬೋದು, ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಿಂತ್ರೆ ಈ ಹೋರಾಟಕ್ಕೆ ಖಂಡಿತವಾಗ್ಲೂ ಜಯ ದೊರಕುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಆಶ್ವಾಸನೆಯನ್ನ ನೀಡ್ತಾ ತಾಲೂಕು ಆಡಳಿತದ ವತಿಯಿಂದ ತಹಸೀಲ್ದಾರ್ ಅವರ ಮೂಲಕ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಗೌರವಾನ್ವಿತ ಜವಳಿ ಮತ್ತು ಕೈಮಗ್ಗ ಇಲಾಖೆ ಸಚಿವರಿಗೆ ಇನ್ನು ಮುಂದಕ್ಕೆ ಹೋಗಿ ನಾನಂತೂ ಹೇಳ್ತಾನೆ ಇದೀನಿ, ಜವಳಿ ಮತ್ತು ಕೈಮಗ್ಗ ಜೊತೆಗೆ ವಿದ್ಯುತ್ ಮಗ್ಗ ಅನ್ನುವಂಥದ್ದನ್ನು ಇಲಾಖೆಗೆ ಮರುನಾಮಕರಣವನ್ನ ಮಾಡಲೇಬೇಕು. ಕೈಮಗ್ಗ ಸಂಖ್ಯೆಗೆ ಇವತ್ತು 10 ಪಟ್ಟು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಮಗ್ಗಗಳಿರುವಂಥದ್ದು, 10 ಪಟ್ಟು. ಹಾಗಾಗಿ ಖಂಡಿತವಾಗ್ಲೂ ವಿದ್ಯುತ್ ಮಗ್ಗ ಅಂತ ಇಲಾಖೆಗೂ ಮರುನಾಮಕರಣ ಮಾಡಿ ಗೌರವಾನ್ವಿತ ಸಚಿವರಿಗೆ ಹಾಗೂ ರಾಜ್ಯಪಾಲರಿಗೆ ತಾವೇನ್ ಮನವಿಯನ್ನ ಸಲ್ಲಿಸ್ತೀರಾ, ಏನೋ ತಹಸೀಲ್ದಾರ್ ಅವರು ಡಿಸಿ ಮೂಲಕ ಈ ಮನವಿಯನ್ನ ಮತ್ತು ಈ ತುರ್ತು ಪರಿಸ್ಥಿತಿಯನ್ನ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ತಹಸೀಲ್ದಾರ್ ಅವರು ಮಾಡಬೇಕು ಅಂತ ಕೋರ್ಕೊಂಡು, ಇಲಾಖೆ ಅಧಿಕಾರಿಗಳು ಸದಾಕಾಲ ನಿಮ್ಮ ಸಂಪರ್ಕದಲ್ಲಿರ್ತಾರೆ. ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನ ಖಂಡಿತವಾಗ್ಲೂ ಕೊಟ್ಟಿದ್ದೀವಿ. ಯಾವುದೇ ರೀತಿಯಾದಂತಹ ತುರ್ತು ಪರಿಸ್ಥಿತಿಯಲ್ಲಿ ಯಾವುದೇ ಡಿಸಿಷನ್ಸ್ ಅನ್ನ ತಗೊಂಡು ಸಾರ್ವಜನಿಕರಿಗೆ ನೇಕಾರರಿಗೆ ತೊಂದರೆ ಆಗದೇ ಇರುವ ನಿಟ್ಟಿನಲ್ಲಿ ಅವರ ನಡವಳಿಕೆ ಹಾಗೂ ಅಧಿಕಾರಿಗಳ ವರ್ತನೆ ಇರಬೇಕು ಅಂತ ಈಗಾಗಲೇ ತಿಳಿಸಿದೀವಿ. ಅದೇ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಹಾಗೂ ತಾಲೂಕಿನ ಆಡಳಿತ ನಡ್ಕೊಳ್ಳುತ್ತೆ ಅಂತ ನಮ್ಮೆಲ್ಲರಿಗೂ ಭರವಸೆಯನ್ನ ನೀಡ್ತಾ ತಮ್ಮ ಹೋರಾಟಕ್ಕೆ ಜಯ ಸಿಗೋವರೆಗೂ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ಈ ಮುಖಾಂತರ ತಾಲೂಕಿನ ನಗರದ ಎಲ್ಲ ನೇಕಾರರಿಗೆ ನಾನು ಈ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ. ಶಾಸಕರಿಗೆ ಒಂದು ಮನವಿ, ಇದು ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಆಕ್ಟ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. ಕಾನ್ಸ್ಟಿಟ್ಯೂಷನ್ ಆಫ್ ಅಡ್ವೈಸರಿ ಕಮಿಟಿ ಅಂತ ಕೇಂದ್ರ ಮಟ್ಟದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನವರು ಪಾರ್ಲಿಮೆಂಟ್ ಸದಸ್ಯರನ್ನು ಒಳಗೊಂಡಂತೆ ಈ ಅಡ್ವೈಸರಿ ಕಮಿಟಿಯನ್ನು ಮಾಡುತ್ತಾರೆ. ಒಂದು 25 ವರ್ಷಗಳಿಂದ ಜಾಲಪ್ನವರು ಜವಳಿ ಮಂತ್ರಿಗಳಾಗಿದ್ದಾಗ ಇದನ್ನು ಮೂವ್ ಮಾಡಿ ಸೆಂಟ್ರಲ್ ಆಕ್ಟ್ ಅಲ್ಲಿ ನಮ್ಗೆ ಕೆಲವು ಎಕ್ಸಾಮ್ಸ್ ಅನ್ನು ಕೊಡ್ತಿದ್ರು. ಬಹುಶಃ ಅವ್ರು ಕೊಡ್ತಿರ್ತಕ್ಕಂಥ ಎಕ್ಸಾಮ್ ಇವತ್ತಿನವರೆಗೂ ನಾವು ಸೇರ್ಕೊಳ್ತಾ ಇದ್ದಾರೆ. ನಮ್ಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ಆಕ್ಟಿನ ಅಗತ್ಯ ಇಲ್ಲ. ನಿಮ್ಗೆ ಹೆಂಗೂ ಕೂಡ ಕೇಂದ್ರ ಸರ್ಕಾರದಲ್ಲಿ ನಿಮ್ಗೆ ಪ್ರಬಲವಾಗಿರ್ತಕ್ಕಂತಹ ಸಪೋರ್ಟ್ ಎಲ್ಲ ಇರೋದ್ರಿಂದಾಗಿ ನಾವು MP ಅವರು ಇಟ್ಕೊಂಡು ಕಾನ್ಸ್ಟಿಟ್ಯೂಷನ್ ಅಡ್ವೈಸರಿ ಕಮಿಟಿಯನ್ನ ರಿಯಾರ್ಗನೈಸ್ ಮಾಡಿಸಿ ದೊಡ್ಡಬಳ್ಳಾಪುರದಲ್ಲಿ ಏನ್ ಪ್ರಾವಿಷನ್ ಇದೆ, ನಮ್ಗೆ ವಿನಾಯಿತಿ ಕೊಡ್ಲಿಕ್ಕೆ ಏನಿದೆ ಆ ವಿನಾಯಿತಿಗೆ ಒಂದು ಅವಕಾಶವನ್ನು ಮಾಡಬೇಕು.
ಈ ವಿಷಯವನ್ನು ಕೂಡ ಫ್ಲೋರ್ ಅಲ್ಲಿ ಎತ್ತಿದ್ರೆ ಅಲ್ಲಿರ್ತಕ್ಕಂಥ ಇರೆಸ್ಪೆಕ್ಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಸಹಾಯಕ ಆಗ್ತಾರೆ ಮತ್ತೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತೀವಿ. ಮತ್ತೆ ರಾಜ್ಯ ಸರ್ಕಾರದ ಕೈ ಇರ್ತಕ್ಕಂಥ ನೀವು ಏನು ಈಗಾಗಲೇ ನಾವೇನ್ ತಿಳಿಸಿದೀರಾ, ಈ ಸೆಲೆಕ್ಟ್ ಕಮಿಟಿ ಆಫ್ ದ ಜನವಿಶ್ವಾಸ್ ಬಿಲ್ ಅಂತ ಹೇಳಿ ಏನೊಂದು ಕಮಿಟಿಯನ್ನ ರಚಿಸಿದ್ದಾರೆ, ಅಡ್ವೈಸರಿ ಕಮಿಟಿ ಅಮೆಂಡ್ಮೆಂಟ್ ಆಫ್ ಪ್ರೊವಿಷನ್ಸ್ ಬಿಲ್ 2025 ಅಂತ ಹೇಳಿ ಕಮಿಟಿ. ತಮ್ಮ ಮಾಹಿತಿಗೆ ನಾನು ಅದರ ಸಂಪೂರ್ಣ ಪೇಪರ್ ನಿಮಗೆ ಕೊಡ್ತೀನಿ. ಯಾಕಂದ್ರೆ ಇದ್ರ ಬಗ್ಗೆ ಈಗಾಗಲೇ ನಾನು ಲಾಸ್ಟ್ ಟೈಮ್ ಮೀಟಿಂಗ್ ಟೇಕ್ ಮಾಡಿದಾಗಲೇ ನಾನು ಕೊಟ್ಟಿದ್ದೀನಿ. ಇದರಲ್ಲಿ detailed deliberations on the proposed reforms to the Textile Committee Act 1963, the Central Silk Board Act 1945, the Handlooms (Reservation of Articles for Production Act 1985, the Micro, Small and Medium Enterprises Development Act 2006, and the Foreign Industry Act 1953. ಎಲ್ಲ ಬಿಲ್ಗಳು ಒಳಪಟ್ಟಂತೆ, ಎಲ್ಲ ಕಾಯ್ದೆಗಳು ಒಳಪಟ್ಟಂತೆ ಪ್ರೊವಿಷನ್ಸ್ ಗೆ ಈಗಾಗಲೇ ನಾನು ಈ ಸೆಷನ್ ಡಿಸೆಂಬರ್ 1ನೇ ತಾರೀಕಿಂದ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ಸೆಷನ್ ಇದೆ ಸರ್. ಇದ್ರ ಬಗ್ಗೆ ಜನವಿಶ್ವಾಸ್ ಅಮೆಂಡ್ಮೆಂಟ್ ಆಫ್ ಪ್ರೊವಿಷನ್ ಆಲ್ರೆಡಿ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿದ್ದೀವಿ ಸರ್. ಇದ್ರ ಜೊತೆಗೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ನಾನೇನ್ ಹೇಳ್ತಾರೆ ಈಗಿರುವಂತ ಬಿಲ್ ಅಲ್ಲಿ ಇಟ್ ಈಸ್ ಪ್ಯೂರ್ಲಿ ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಅಲ್ಲಿ ನಿಮ್ಗೆ 13 ಕ್ಲಾಸಸ್ ಒಳಗಡೆ ನೀವೇನ್ ನಡೆಸಬಹುದು ಅವ್ರೇನ್ ನಡೆಸಬಹುದು ಅನ್ನೋದು ಕ್ಲಿಯರ್ ಕಟ್ ಆಗಿ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಯಾವ್ದನ್ನ ಹ್ಯಾಂಡ್ಲೂಮ್ ಹಾಕುವಂತ ಪವರ್ ಲೂಮ್ ಹಾಕೋಗಿಲ್ಲ ಅನ್ನುವಂಥದ್ದು ಕ್ಲಾರಿಟಿ, ದೇರ್ ಇಸ್ ನೋ ಗ್ರೇ ಏರಿಯಾ. ಇವತ್ತು ಗ್ರೇ ಏರಿಯಾ ಬಂದಿರೋದ್ರಿಂದ ಸರ್ ಪವರ್ ಲೂಮ್ ನಡೆಸೋದಕ್ಕೆ ಆಪ್ಷನ್ ಕೊಟ್ಟಿರೋದ್ರಿಂದ ಫ್ಯಾಕ್ಟರಿ ಪ್ರೊಡಕ್ಷನ್ ಆಗ್ತಾ ಇದೆ. ವಾಟ್ ಶುಡ್ ಬಿ ಅ ಮೈಕ್ರೋ ಸ್ಮಾಲ್ ಹೋಮ್ ಇಂಡಸ್ಟ್ರಿ ಹ್ಯಾಸ್ ಬಿಕಮ್ ಅ ಲಾರ್ಜ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಪ್ರೊಡಕ್ಷನ್ ಅಲ್ಲಿ ಹೋಗ್ತಾ ಇದೆ. ರೆಸ್ಟ್ರಿಕ್ಷನ್ ಮೀನಲ್ ಪ್ರಾವಿಷನ್ ಅಂತ ಮಾಡಿದ್ರೆ ಆಟೋಮೆಟಿಕ್ ಕರೆಕ್ಟ್ ಇದೆ. ನೀವು ಹೇಳೋದು ಮೋಸ್ಟ್ ಇಂಪಾರ್ಟೆಂಟ್ಲಿ ಶಟರ್ಲೆಸ್ ಮಿಲ್ಸ್ ಏನಿದಾವೆ ಅಥವಾ ಲೂಮ್ಸ್ ಏನಿದಾವೆ ಅದರಲ್ಲಿ ಯಾವುದೇ ರೀತಿಯಾದಂತ ಬಾರ್ಡರ್ ಇರುವಂತ ಸೀರೆ ಹಾಕ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾರ್ಡರ್ ಇರುವಂತ ಸೀರೆ ಬಂದ್ರೆ 90% ನಮ್ಮ ಆರ್ಟಿಕಲ್ಸ್ ಗೆ ಪ್ರೊಟೆಕ್ಷನ್ ಬರುತ್ತೆ ಅನ್ನೋದು ನನಗೆ ನನ್ನ ವೈಯಕ್ತಿಕ ಅನುಭವದಲ್ಲಿ ನಾನು ನೇಕಾರನ್ನ ಮಾತಾಡಿರೋದು ನಾನು ತಿಳ್ಕೊಂಡಿರೋದು. ಡಿಸೆಂಬರ್ 1ನೇ ತಾರೀಕು ನಡೆಯುವಂತ ಸೆಷನ್ಗೆ ಈಗಾಗಲೇ ಸುಧಾಕರ್ ಸಾಹೇಬ್ ಕೊಟ್ಟಿದ್ದೀನಿ. ಇವತ್ತು ಅವರು ಗ್ರೀಸ್ ಇಂದ ಬರ್ತಾ ಇದ್ದಾರೆ, ಅವರನ್ನ ಭೇಟಿ ಮಾಡಿ ಈ ಎಲ್ಲ ವಿಷಯಗಳನ್ನ, ಯಾಕಂದ್ರೆ ನೀವು ಹೇಳಿದ್ದು ಇಷ್ಟು ಬಿಲ್ ಇಂಟರ್ ರಿಲೇಟೆಡ್ ಬಿಲ್ ಏನು ಮತ್ತೆ ಹೇಳ್ತೀನಿ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಆಕ್ಟ್ 1948, ದ ಟೆಕ್ಸ್ಟೈಲ್ ಕಮಿಟಿ ಆಕ್ಟ್ 1963, ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಫ್ ಆರ್ಟಿಕಲ್ಸ್ ಫಾರ್ ಪ್ರೊಡಕ್ಷನ್ ಆಕ್ಟ್ 1985, ದ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆಕ್ಟ್ 2006 ಅಂಡ್ ದ ಫೈರ್ ಇಂಡಸ್ಟ್ರಿ ಆಕ್ಟ್ 1953. ಇದೆಲ್ಲ ಇಂಟರ್ ರಿಲೇಟೆಡ್ ಆಕ್ಟ್ಸ್ ಇರೋದ್ರಿಂದ ಈ ಆಕ್ಟಿನ ರಿಫಾರ್ಮ್ ತರುವಾಗ, ಪ್ರೊವಿಷನ್ಸ್ ಅನ್ನ ಚೇಂಜ್ ಮಾಡುವಾಗ, ಖಂಡಿತವಾಗ್ಲೂ ಅಮೆಂಡ್ಮೆಂಟ್ ಮಾಡುವಾಗ ನಮ್ಮ ಪವರ್ ಲೂಮ್ ಆಕ್ಟ್ ಅನ್ನ ಪವರ್ ಲೂಮ್ ಈ ಪ್ರೊಸ್ಪೆಕ್ಟಿವ್ಸ್ ಏನ್ ಕೊಟ್ಟಿದ್ರು ನಿಮ್ಗೆ ಆಪ್ಷನ್ಸ್, ಅದರಲ್ಲಿ ನೀವು ಹೇಳಿದಂಗೆ ಶಟರ್ಲೆಸ್ ಅಂಡ್ ಪವರ್ ಲಿಮಿಟೇಷನ್, ಎಷ್ಟು HP ಮೋಟರ್ ಅನ್ನೋದನ್ನ ಲಿಮಿಟೇಷನ್ ನ ತರೋದಕ್ಕೆ ಏನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು ಕೇಂದ್ರ ಸರ್ಕಾರದಲ್ಲಿ ಅದನ್ನ ಮಾಡೋದನ್ನ ಮಾಡ್ತೀವಿ. ರಿಸ್ಟ್ರಿಕ್ಷನ್ ಆಫ್ ಪ್ರೊಡಕ್ಷನ್, ಸೇಲ್ ಅಂಡ್ ಟ್ರಾನ್ಸಾಕ್ಷನ್ ಇನ್ ಕರ್ನಾಟಕ ಅನ್ನೋದನ್ನ ನಾನ್ ತರಲಿಕ್ಕೆ ಕರ್ನಾಟಕದಲ್ಲಿ ಏನ್ ಮಾಡಬಹುದು ರಾಜ್ಯ ಸರ್ಕಾರ ಅದನ್ನ ತರೋದಕ್ಕೆ ಹೊಸ ಬಿಲ್ ಅನ್ನ ಪ್ರಪೋಸ್ ಮಾಡ್ತಾರೆ. ತುಂಬಾ ಸವಿಸ್ತಾರವಾಗಿ ನಾನು ನಿಮ್ಮ ಉದ್ಯಮದ ಜೊತೆ ಇರ್ತೀನಿ, ನಿಮ್ ಜೊತೆ ನಾನು ಇರ್ತೀನಿ, ಶಾಸನ ಸಭೆಯಲ್ಲೂ ಸಹ ಈ ಶಾಸನ ತರಲಿಕ್ಕೆ ನನ್ಗೆ ಅವಕಾಶ ಇದೆ, ಅವಕಾಶ ಕೊಟ್ಟಿದ್ದೀರಾ, ಅದನ್ನ ಸದ್ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳಿ ತುಂಬಾ ಸವಿಸ್ತಾರವಾಗಿ ನಮ್ಮ ಜೊತೆ ನಿಂತು ಮಾತನಾಡಿದಂತ ಶ್ರೀಯುತ ಧೀರಜ್ ಮೊಂಡರಾಜ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಕಷ್ಟ ಸುಖ ಕೇಳಲಿಕ್ಕೆ, ನಮ್ಮ ಮನವಿಯನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತ ಎಲ್ಲ ಅಧಿಕಾರಿಗಳಿಗೆ ಮೊದಲನೇದಾಗಿ ನಾನಿಲ್ಲಿ ನಮ್ಮ ನೇಕಾರ ಸಂಘಟನೆಗಳ ಎಲ್ಲ ಸಂಘಟನೆಗಳ ಪರವಾಗಿ ಸ್ವಾಗತವನ್ನ ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಸ್ಥಳಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಇಲ್ಲಿ ಆಗಮಿಸಿದ್ದಾರೆ, ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ. ಆಗಲೇ ಹೇಳ್ಬೇಕಾಯ್ತು, ಈಗ ಹೇಳ್ತಾ ಇದ್ದೀವಿ. ಈಗ ಈ ಸ್ಥಳದಲ್ಲಿರುವಂತ ನಮ್ಮ ಜವಳಿ ಇಲಾಖೆ ಉಪನಿರ್ದೇಶಕರಾದಂತಹ ಸುರೇಶ್ ಅವರು ಇದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಹೆಚ್ಚುವರಿ ನಿರ್ದೇಶಕರು ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಆಗಿರುವಂತಹ ಶ್ರೀಯುತ ಪ್ರಕಾಶ್ ಅವರು ಜವಳಿ ಇಲಾಖೆ ಮೂಲಕ ಇಲ್ಲಿ ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನ ಅಲ್ಲಿ ಕೋರ್ತಾ ಇದ್ವಿ. ಅವರಿಗೀಗ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ.
ಈಗ ಮಾನ್ಯ ಹೆಚ್ಚುವರಿ ನಿರ್ದೇಶಕರು ಶ್ರೀಯುತ ಪ್ರಕಾಶ್ ಅವರಿಗೆ ವೆಂಕಟೇಶ್ ಮೈಕ್ ತಗೊಳ್ರಿ. ವೆಂಕಟೇಶ್ ನೇಕಾರರ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತ ಶ್ರೀಯುತ ಹೇಮಂತ್ ರಾಜ್ ಅವರು ಸಲ್ಲಿಸಬೇಕು ಅಂತ ಕೇಳ್ತೀನಿ. ಒಂದು ನಿಮಿಷ ಓದ್ತೀವಿ ದಯಮಾಡಿ ಶಾಂತವಾಗಿರಿ. ನೀವು ಅವರಿಗೆ ಕೊಡಿ, ಮನವಿ ಕೊಡಿ ಅವರಿಗೆ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಹಾಜರಿರುವಂತ ಜಿಲ್ಲೆಯ ಉಪನಿರ್ದೇಶಕರು ಜವಳಿ ಇಲಾಖೆ ಉಪನಿರ್ದೇಶಕರಾದಂತಹ ಸುರೇಶ್ ಅವರಿಗೆ ಈ ಮನವಿಯನ್ನ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್ ಇಂದ ನರಸಿಂಹಮೂರ್ತಿ ಅವರು ಮನವಿಯನ್ನು ಸಲ್ಲಿಸಬೇಕು. ಶ್ರೀಯುತ ಶಾಸಕರು ಧೀರಜ್ ಮುನ್ರಾಜ್ ಅವರಿಗೆ ಈ ಒಂದು ಮನವಿಯನ್ನ ಕರ್ನಾಟಕ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿಯ ಮುಖಂಡರಾದಂತ ಮಲ್ಲೇಶ್ ಅವರು ಮತ್ತೆ ಶ್ರೀನಿವಾಸ್ ಅವರು ಬನ್ನಿ ಕೊಡಬೇಕು ಅಂತ ಅವರನ್ನು ಮನವಿ ಮಾಡ್ತೀನಿ. ಸುರೇಶ್ ಕೈ ಜೋಡಿಸ್ರಿ, ಎಲ್ಲರೂ ಕೈ ಜೋಡಿಸಿ. ಹಾಗೇನೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ತಹಶೀಲ್ದಾರ್ ಅವರಿಗೂ ಸಹ ಈ ಎಲ್ಲ ಸಂಘಟನೆಗಳ ಪರವಾಗಿ ಅವರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಈ ಮನವಿ ಪತ್ರದಲ್ಲಿ ಏನಿದೆ ಅಂತೇಳಿ ಸ್ವಲ್ಪ ಓದಿ ಹೇಳ್ಬಿಡ್ತೀನಿ. ಕರ್ನಾಟಕ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿ ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್ ದೊಡ್ಡಬಳ್ಳಾಪುರ ತಾಲೂಕು, ನೇಕಾರರ ಹೋರಾಟ ಸಮಿತಿ ದೊಡ್ಡಬಳ್ಳಾಪುರ ತಾಲೂಕು, ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಸಂಘಟನೆಗಳು, ನೇಕಾರ ಸಹಕಾರ ಸಂಘಟನೆಗಳ ಪರವಾಗಿ ನಾವಿಲ್ಲಿ ಮನವಿಯನ್ನು ಸಲ್ಲಿಸಲಿಕ್ಕೆ ಬೆಳಗ್ಗೆಯಿಂದ ನಾವಿಲ್ಲಿ ಕೂತು ಸಲ್ಲಿಸ್ತಾ ಇದ್ದೀವಿ. ನೇಯ್ಗೆ ಉದ್ದಿಮೆಯನ್ನ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿ ನೇಕಾರರಿಂದ ಬೃಹತ್ ಮೆರವಣಿಗೆ ಮತ್ತು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಲು ಒತ್ತಾಯಿಸಿ ನೀಡುತ್ತಾ ಇರುವಂತಹ ಮನವಿ ಪತ್ರ. ಬೃಹತ್ ಕೈಗಾರಿಕೆಯಾದ ನೇಯ್ಗೆ ಉದ್ಯಮ ಉಳಿಸಲು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಗುಡಿ ಕೈಗಾರಿಕೆ ಹೌದು, ಮಧ್ಯಪ್ರವೇಶ ಮಾಡಬೇಕು. ಜಿಲ್ಲೆಯಲ್ಲಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಈ ಉದ್ದಿಮೆಯನ್ನೇ ನಂಬಿ ಲಕ್ಷಾಂತರ ಜನರು ಬದುಕುತ್ತಿದ್ದಾರೆ. ಇವರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಇಲ್ಲದೆ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಹೊರ ರಾಜ್ಯದ ಆಧುನಿಕ ಮಗ್ಗಗಳಲ್ಲಿ ತಯಾರಾದ ಸೀರೆಗಳು ಅತಿ ಕಡಿಮೆ ಬೆಲೆಗೆ ಮಾರಿ ಮಾರುಕಟ್ಟೆಯನ್ನ ಆಕ್ರಮಿಸಿಕೊಂಡಿವೆ. ಇದರಿಂದ ಉದ್ಭವಿಸಿದ ಬಿಕ್ಕಟ್ಟಿನ ಪರಿಹಾರಕ್ಕೆ ರಾಜ್ಯ ಕೇಂದ್ರ ಸರ್ಕಾರಗಳು ತಕ್ಷಣ ಮುಂದಾಗಬೇಕು. ನೇಕಾರ ಕಾರ್ಮಿಕರೆಲ್ಲರಿಗೂ ಸಮಾನ ಕೆಲಸದ ಸಮಯ ಮತ್ತು ಕೂಲಿ ನಿಗದಿಯಾಗಬೇಕು. ಇಎಸ್ಐ ಪಿಎಫ್ ಸೌಲಭ್ಯ ಸಿಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಪವರ್ಲೂಮ್ ರಿಸರ್ವೇಶನ್ ಆಕ್ಟ್ ಜಾರಿಗೆ ತಂದು ನೇಕಾರರನ್ನ ರಕ್ಷಿಸಬೇಕು. ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ 1985ರ ರೀತಿ ಪವರ್ಲೂಮ್ ರಿಸರ್ವೇಶನ್ ಕಾಯ್ದೆ ತರಬೇಕು. ಸಿಂಥೆಟಿಕ್ ಅಂದ್ರೆ ಜರಿ ಬಾರ್ಡರ್ ಮತ್ತು ಜರಿ ಬ್ರಾಕೆಟ್, ಜರಿ ಪಲ್ಲು ಸೀರೆಗಳನ್ನ ರಾಫಿಯಲ್, ಏರ್ ಜೆಟ್, ವಾಟರ್ ಜೆಟ್, ಲಾಡಿ ರಹಿತ ಮಗ್ಗಗಳಲ್ಲಿ ತಯಾರಿಸದಂತೆ ಕಾನೂನಿನ ರೀತಿ ನಿರ್ಬಂಧ ವಿಧಿಸಿ ಲಕ್ಷಾಂತರ ನೇಕಾರರ ಕುಟುಂಬಗಳು ಬೀದಿಗೆ ಬರದಂತೆ ಲಾಡಿ ಸಹಿತ ವಿದ್ಯುತ್ ಮಗ್ಗಗಳ ಉದ್ದಿಮೆಯನ್ನು ಉಳಿಸಲು ಸರ್ಕಾರ ಮುಂದಾಗಬೇಕು. ಈಗ ತಕ್ಷಣ ರಾಫಿಯಲ್ ಮಗ್ಗಗಳಲ್ಲಿ ನೈದ ಮತ್ತು ಸೂರತ್ ಹಾಗೂ ಬೆಳಗಾವಿಯಿಂದ ಸೀರೆಗಳನ್ನು ಸ್ಥಳೀಯ ವ್ಯಾಪಾರಿಗಳೇ ಇಲ್ಲಿಗೆ ತಂದು ಮಾರಾಟ ಮಾಡುವುದರ ಮೂಲಕ ಊರಿನಲ್ಲಿ ನೇಯ್ಗೆ ಉದ್ದಿಮೆಯನ್ನು ನಂಬಿರುವ ನೇಕಾರರ ಬದುಕನ್ನ ಕತ್ತಲ ಕೂಪಕ್ಕೆ ತಳ್ಳಿರುವ ಈ ವ್ಯಾಪಾರ ನಿಲ್ಲಬೇಕು. ಮಗ್ಗಗಳನ್ನು ನಡೆಸುವವರಿಗೆ ಕಚ್ಚಾ ಸರಕು ಪೂರೈಕೆದಾರರಿಂದ ಮತ್ತು ಸಿದ್ಧ ಸರಕು ಖರೀದಿದಾರರಿಂದ ಹಲವು ರೀತಿಯಲ್ಲಿ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ನೇಕಾರರಿಗೆ ಅಂದ್ರೆ ನೇಕಾರರ ಬಗ್ಗೆ ಜನರಲ್ಲಿ ಒಂದು ಗೌರವ, ಆಕರ್ಷಣೆ ಹುಟ್ಟುವಂತಾಗಬೇಕು. ಸರ್ಕಾರ ನೇಕಾರರಿಗೆ ಯಾರ್ನ್ ಮತ್ತು ಫ್ಯಾಬ್ರಿಕ್ ಬ್ಯಾಂಕ್ ಅಂದ್ರೆ ಬಟ್ಟೆ ಮತ್ತು ನೂಲಿನ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಬೇಕು. ಬಡ ನೇಕಾರರು ತಾವು ಉತ್ಪಾದಿಸಿದ ಬಟ್ಟೆ ಯೋಗ್ಯ ಬೆಲೆಗೆ ಮಾರಾಟ ಮಾಡಲು ಎಪಿಎಂಸಿ ಮಾದರಿಯಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾರಾಟ ಮಳಿಗೆ ಮತ್ತು ಮಾರುಕಟ್ಟೆ ಸ್ಥಾಪಿಸಬೇಕು. ನಮ್ಮ ಬಟ್ಟೆಗೆ ಒಂದು ಬ್ರ್ಯಾಂಡ್ ಬರುವಂತೆ ಮಾಡಬೇಕು.
ಯಂತ್ರೋಪಕರಣಗಳ ಖರೀದಿಯ ಮೂಲಕ ಸ್ವಯಂ ಉದ್ಯೋಗದಲ್ಲಿ ತೊಡಗಿದವರಿಗೆ 75% ಸಹಾಯಧನ ಹಾಗೂ ಬಡ್ಡಿ ರಹಿತ ಅಗತ್ಯ ಸಾಲವನ್ನ ಸರ್ಕಾರ ಒದಗಿಸಬೇಕು. ಅಪಘಾತದಲ್ಲಿ ಅಥವಾ ಇತರೆ ರೀತಿಯಲ್ಲಿ ಮರಣ ಹೊಂದಿದ ನೇಕಾರರ ಅವಲಂಬಿತರಿಗೆ GIC ವಿಮಾ ಸೌಲಭ್ಯದಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಇತ್ತು. ಅದನ್ನ ಈಗ ನಿಲ್ಲಿಸಿದರೆ ಮತ್ತೆ ಮುಂದುವರಿಸಬೇಕು ಅಂತೇಳಿ ಕೋರ್ತಾ ಇದೀವಿ. ರಾಜ್ಯದಲ್ಲಿರುವ ಲಾರಿ ಸಹಿತ ವಿದ್ಯುತ್ ಮಗ್ಗಗಳಲ್ಲಿ ಉತ್ಪಾದಿಸಿರುವ ಸಾಂಪ್ರದಾಯಿಕ ಸೀರೆ ಮತ್ತು ಬಟ್ಟೆಗಳನ್ನ ಅಂಗನವಾಡಿ, ಆಶಾ, ಬಿಸಿ ಊಟ, ಸರ್ಕಾರಿ ನೌಕರರು ಸೇರಿದಂತೆ ಇನ್ನು ಮುಂತಾದ ವಿಭಾಗಗಳಲ್ಲಿ ದುಡಿಯುವ ಮಹಿಳೆಯರಿಗೆ ಸರ್ಕಾರ ಉತ್ತಮ ಬೆಲೆ ನೀಡಿ ಖರೀದಿಸಿ ನೀಡುವುದರ ಮೂಲಕ ನೇಕಾರರನ್ನ ಪ್ರೋತ್ಸಾಹಿಸಬೇಕು. ನೇಕಾರರ ಮಕ್ಕಳಿಗೆ ಸರ್ಕಾರ ನೀಡುತ್ತಿದ್ದ ವಿದ್ಯಾರ್ಥಿ ವೇತನ ನಿಂತು ಹೋಗಿದೆ. ಇದನ್ನ ಮುಂದುವರಿಸಬೇಕು ಮತ್ತು 5,000ಕ್ಕೆ ಏರಿಸಬೇಕು. ನೇಕಾರರ ಮನೆ ಕಟ್ಟಲು ಸರ್ಕಾರ ನೀಡುತ್ತಾ ಇದ್ದಂತ 2.5 ಲಕ್ಷ ಸಹಾಯಧನ ನಿಂತೋಗಿದೆ. ಇದನ್ನ ಮುಂದುವರಿಸಬೇಕು ಮತ್ತು ಸಹಾಯಧನವನ್ನ 5 ಲಕ್ಷಕ್ಕೆ ಏರಿಸಬೇಕು. ನೈಗೆ ಉದ್ಯಮದಲ್ಲಿ ತೊಡಗಿರುವಂತ ಎಲ್ಲರನ್ನು ಅಸಂಘಟಿತ ಕಾರ್ಮಿಕರನ್ನಾಗಿ ಪರಿಗಣಿಸಬೇಕು. ನಮ್ಮ ರಾಜ್ಯದ ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಸಿಗ್ತಾ ಇರುವಂತ ರೀತಿಯಲ್ಲಿ ಪಿಂಚಣಿ ಸೌಲಭ್ಯ, ಹೆರಿಗೆ ಸೌಲಭ್ಯ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ಅಪಘಾತ ಪರಿಹಾರ, ಮದುವೆ ಸಹಾಯಧನ ಸೇರಿದಂತೆ ಇನ್ನು ಮುಂತಾದ ಸೌಲಭ್ಯಗಳು ನಮ್ಮ ನೇಕಾರರೆಲ್ಲರಿಗೂ ಸಿಗಬೇಕು. ಅನ್ನದಾತ ರೈತರ ರೀತಿಯಲ್ಲಿಯೇ ಜನರ ಮಾನ ಮುಚ್ಚುವ ನೇಕಾರರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿಯೂ ನೇಕಾರರ ಆತ್ಮಹತ್ಯೆಗಳು ಸಾಲ ಮತ್ತು ಹಸಿವಿನ ಬಾಧೆಯಿಂದ ಹೆಚ್ಚುತ್ತಾ ಇದೆ. ಸರ್ಕಾರ ಈ ಕೂಡಲೇ ಇದನ್ನು ತಡೆದು ಧೈರ್ಯ ತುಂಬಬೇಕು, ಆತ್ಮಹತ್ಯೆಗಳನ್ನ ತಡಿಬೇಕು. ಆತ್ಮಹತ್ಯೆ ಮಾಡಿಕೊಂಡಂತ ನೇಕಾರರ ಕುಟುಂಬಗಳಿಗೆ ತಲಾ 10 ಲಕ್ಷ ರು ಪರಿಹಾರ ನೀಡಬೇಕು. ಕುಟುಂಬದ ಎಲ್ಲ ರೀತಿಯ ಸಾಲ ಮನ್ನಾ ಮಾಡಬೇಕು. ಅವರ ಮಕ್ಕಳ ವಿದ್ಯಾಭ್ಯಾಸವನ್ನ ಉಚಿತವಾಗಿ ಒದಗಿಸಬೇಕು. ಸಮಸ್ತ ನೇಕಾರರ ಅನುಕೂಲಕ್ಕಾಗಿ ನೇಕಾರರ ಸಮುದಾಯ ಭವನ ನಿರ್ಮಿಸಿಕೊಡಬೇಕು. ರೈತರು ನೇಕಾರರ ವಿದ್ಯುತ್ ಸಬ್ಸಿಡಿ ರದ್ದಾಗುವಂತ ಜನವಿರೋಧಿ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಮಾಡಬಾರದು. ನೇಕಾರರ ಸಮ್ಮಾನ್ ಅಂದ್ರೆ ವಿದ್ಯುತ್ ಮಗ್ಗಗಳ ಯೋಜನೆ ಇದು. ನೇಕಾರರ ಸಮ್ಮಾನ್ ಅದನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಈಗ ನೀಡ್ತಾ ಇರುವಂತ ವಾರ್ಷಿಕ 5,000 ರೂಪಾಯಿಯನ್ನ ಆರ್ಥಿಕ ನೆರವನ್ನ ಇದನ್ನು ಮಾಸಿಕ 2,000 ರು ಅಂದ್ರೆ ವರ್ಷಕ್ಕೆ 24,000 ರೂಪಾಯಿಗೆ ಏರಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ವಿ. ನೇಕಾರರ ಕಲ್ಯಾಣ ಮಂಡಳಿಯನ್ನ ರಚಿಸಬೇಕು. ಇದಕ್ಕೆ 1,000 ಕೋಟಿ ರೂಪಾಯಿಗಳನ್ನ ಬಜೆಟ್ ನ ಮೂಲಕ ನೀಡಬೇಕು ಅಂತೇಳಿ ಕೇಳ್ತಾ ಇದ್ವಿ. ರಾಜ್ಯದ ಲಕ್ಷಾಂತರ ನೇಕಾರ ಕುಟುಂಬಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಮುಂದಾಗಬೇಕು. ತೆಲಂಗಾಣ ಸರ್ಕಾರ ನೇಕಾರರು ಉಪಯೋಗಿಸುವಂತ ನೇಯ್ಗೆಗೆ ಉಪಯೋಗಿಸುವಂತ ಕಚ್ಚಾ ಮಾಲನ್ನ 50% ರಿಯಾಯಿತಿ ದರದಲ್ಲಿ ಒದಗಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಂಕಷ್ಟದಲ್ಲಿರುವಂತ ಕರ್ನಾಟಕದಲ್ಲಿರುವಂತ ನೇಕಾರರಿಗೂ ಸಹ ಈ ಸೌಲಭ್ಯ ಸಿಗಬೇಕು. ನೇಯ್ಗೆ ಉದ್ಯಮ ಉಳಿಸಲು ಸಹಕಾರಿ ಸಂಘಗಳು ಸ್ಥಾಪಿಸಬೇಕು. ಸರ್ಕಾರ ಸಂಘಗಳನ್ನ ಸ್ಥಾಪನೆ ಮಾಡೋದಕ್ಕೆ ಒಂದು ಉತ್ತೇಜನವನ್ನ ನೀಡಬೇಕು. ಈ ಕ್ಷೇತ್ರದ ಸಮಗ್ರ ಸಮಸ್ಯೆಗಳನ್ನು ಗುರುತಿಸಿ ಅವುಗಳ ನಿವಾರಣೆಯ ಸಮರ್ಪಕ ಕ್ರಮಗಳನ್ನು ಕೈಗೊಳ್ಳಲು ತಜ್ಞರ ಅಧ್ಯಯನ ಸಮಿತಿಯನ್ನು ರಚನೆ ಮಾಡಿ 6 ತಿಂಗಳ ಒಳಗೆ ವರದಿಯನ್ನು ಪಡೆದು ಎಲ್ಲ ನೇಕಾರರಿಗೂ ಸಹ ನೆರವನ್ನು ನೀಡಬೇಕು ಅಂತೇಳಿ ಈ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಈ ಒಂದು ಮನವಿ ಮತ್ತು ಬೇಡಿಕೆಗಳನ್ನ ಇಲ್ಲಿ ತಯಾರು ಮಾಡ್ಕೊಂಡು ಬಂದಿದ್ದೀವಿ. ಇದು ಮಾಲೀಕರ ಪರ, ಕಾರ್ಮಿಕರ ಪರ ಅಲ್ಲ, ಇದು ಉದ್ದಿಮೆಯ ಪರ. ಉದ್ದಿಮೆ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಉದ್ದಿಮೆ ಉಳಿಸ್ಕೊಳ್ಳಿಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಚಳವಳಿಯನ್ನು ನಡೆಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮನವಿಯನ್ನ ಸಲ್ಲಿಸಿದ್ದೀವಿ. ಹಾಗಾಗಿ ಮನವಿಯನ್ನು ಸ್ವೀಕರಿಸಿದಂತ ಎಲ್ಲ ಅಧಿಕಾರಿ ವೃಂದದವರಿಗೂ ಮತ್ತೆ ನಮ್ಮ ಶಾಸಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅವರು ಮನವಿಯನ್ನು ಸ್ವೀಕರಿಸಿದರೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಹೆಚ್ಚುವರಿ ನಿರ್ದೇಶಕರಾದಂತ ಶ್ರೀಯುತ ಪ್ರಕಾಶ್ ಅವರು ಮಾತಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ನೇಕಾರ ಬಂಧುಗಳೇ, ಇವತ್ತಿನ ಈ ಹೋರಾಟ ಸಭೆಯಲ್ಲಿ ಭಾಗವಹಿಸತಕ್ಕಂಥ ಈ ತಾಲೂಕಿನ ಯುವ ಧುರೀಣರು ಹಾಗೂ ಶಾಸಕರಾಗಿರ್ತಕ್ಕಂಥ ಶ್ರೀರತ್ ಮುಖಾಂತರ ಅವರೇ,
ಸಮಸ್ತ ನೇಕಾರ ಎಲ್ಲ ವರ್ಗಗಳ ಬಂಧುಗಳೇ ಹಾಗೂ ಮಿತ್ರರೇ, ಈ ದಿನ ತಾವು ತಮ್ಮ ಉಳಿವಿಗೋಸ್ಕರ ತಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಅದನ್ನ ಮನವಿಯನ್ನ ಸರ್ಕಾರ ಮಟ್ಟಕ್ಕೆ ತಲುಪುವುದಕ್ಕೋಸ್ಕರ ತಾವೆಲ್ಲ ಒಂದು ಚಿಂತನೆಯನ್ನ ಮಾಡಿದ ಸಂದರ್ಭದಲ್ಲಿ ನಮ್ಮ ಆಯುಕ್ತರು ನನ್ನನ್ನ ಇಲ್ಲಿಗೆ ಕಳಿಸಿ ಮನವಿಯನ್ನು ಸ್ವೀಕರಿಸಿ ನಿಮ್ಮ ಮನವಿಯನ್ನ ತೆಗೆದುಕೊಂಡು ನಮ್ಮ ಆಯುಕ್ತರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆತಕ್ಕಂಥ ಕೆಲಸವನ್ನ ನಾನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದ. ಶ್ರೀಯುತ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜವಳಿ ಇಲಾಖೆಯ ಉಪನಿರ್ದೇಶಕರು ಶ್ರೀಯುತ ಸುರೇಶ್ ಅವರು ಮಾತಾಡಬೇಕು. ಈ ಒಂದು ಮುಷ್ಕರದಲ್ಲಿ ಭಾಗವಹಿಸಿದಂತಹ ಸನ್ಮಾನ್ಯ ಶಾಸಕರು ಹಾಗೂ ನೇಕಾರ ಮುಖಂಡರಿಗೂ ಹಾಗೂ ಅಪಾರ ನಿರ್ದೇಶಕರಿಗೂ ನಮಸ್ಕರಿಸುತ್ತಾ ಈ ಒಂದು ಮನವಿಯನ್ನು ಕೇಂದ್ರ ಕಚೇರಿಗೆ ಮುಚ್ಚುವಂತ ಕೆಲಸವನ್ನು ಮಾಡುತ್ತೇನೆ ಎಂದು ಈ ಮೂಲಕ ನಮ್ಮ ನೇಕಾರಕ್ಕೆ ಭರವಸೆ ನೀಡ್ತೇವೆ. ಈ ಮೂಲಕ ನಾವು ಹೇಳ್ಕೊತೇವೆ. ಸುರೇಶ್ ಅವರಿಗೆ ಧನ್ಯವಾದಗಳು. ಈಗ ತಹಶೀಲ್ದಾರ್ ಸಾಹೇಬರು ಮಾತಾಡಬೇಕು ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಕರ್ನಾಟಕ ರಾಜ್ಯ ನೇಕಾರರ ಹಿತರಕ್ಷಣಾ ಸಮಿತಿ, ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್, ಹೀಗೆ ನೇಕಾರರ ಹೋರಾಟ ವಿವಿಧ ಸಮಿತಿಗಳು ಇವತ್ತು ಒಂದು ಅನ್ಯಾಯಗಳನ್ನ ನಾವು ಅನುಭವಿಸ್ತಕ್ಕಂಥ ಒಂದು ನೋವುಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇವತ್ತು ನೀವೇನು ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀರಿ. ಈ ಸಂಬಂಧಪಟ್ಟಂತೆ ಶಾಸಕರು ಕೂಡ ಬಹಳ ಸವಿವರವಾಗಿ ನೇಕಾರರು ಇವತ್ತು ಎದುರಿಸ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಕುರಿತು ಮಾತಾಡಿ, ಜೊತೆಗೆ ಒಂದು ಹೌಸ್ ಅಲ್ಲಿ ಅಧಿವೇಶನದಲ್ಲಿ ನಿಮ್ಮ ಸಮಸ್ಯೆಗಳನ್ನ ನಾನು ಖಂಡಿತ ಸರ್ಕಾರದ ಗಮನಕ್ಕೆ ನಾನು ಸೆಳೀತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ನೀವೇನು ಇವತ್ತು ನನ್ನ ಮೂಲಕ ಸರ್ಕಾರಕ್ಕೆ ವಿವಿಧ ಬೇಡಿಕೆಗಳನ್ನುಳ್ಳುವಂತ ಒಂದು ವಿಸ್ತೃತವಾದಂತಹ ಮನವಿ ಪತ್ರವನ್ನ ನಾನು ಯಥಾವತ್ತಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಂದರ್ಭದಲ್ಲಿ ಕಳಿಸಿಕೊಡೋದ್ರ ಮೂಲಕ ನಾನು ಈ ಒಂದು ಮನವಿಯ ಪತ್ರವನ್ನ ನಾನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ ಬಂಧುಗಳೇ, ಈಗ ಇಲ್ಲಪ್ಪ ಆಮೇಲೆ ಮಾತಾಡೋಣ. ಈಗ ಕಾರ್ಯಕ್ರಮ ಮುಗಿಲಿ, ಆಮೇಲೆ ಮಾತಾಡೋಣ. ಬಂಧುಗಳೇ ಈಗ ಸರಿ, ಓಕೆ. ಒಂದು ರಾಜ್ಯ ಸರ್ಕಾರ ಈ ಬಾರಿ ಯಾರೇ ಇದ್ರು ನಾವು ಮಾಡುವಂತ ಒಳ್ಳೆ ಕೆಲಸ ಹೇಳ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ಈ ಬಾರಿ ಆಲ್ರೆಡಿ ಏನು 10 HP ಏನು ಪವರ್ ಕೊಡಬೇಕು ಅದನ್ನು ಕೊಟ್ಟಿದೆ, ಸಬ್ಸಿಡಿ ಕೊಡ್ತಾ ಇದೆ. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ನೇಕಾರ ಸಮಾಜ ನಮ್ಮ ಸರ್ಕಾರದಲ್ಲಿ ಇಂಪ್ಲಿಮೆಂಟ್ ಆಗಿತ್ತು, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಒಂದು ಕೇಂದ್ರ ಸರ್ಕಾರ 2019 ಇಸ್ವಿಯಲ್ಲೇ ನಿಮ್ಮನ್ನ ಅಸಂಘಟಿತ ಕಾರ್ಮಿಕರು ಸೇರಿಸಿದೆ. ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗೆ ನೀವು ಕೇಳ್ತಾ ಇರೋ ಬೇಡಿಕೆಗಳಿದ್ದಾವೆ. ತಿಂಗಳಿಗೆ ಇಷ್ಟು ಕೊಡಬೇಕು, ಡೆತ್ ಆದ್ರೆ ಇಷ್ಟು ಕೊಡಬೇಕು, ಎಜುಕೇಶನ್ಗೆ ಏನು ಕಟ್ಟಡ ಕೂಲಿ ಕಾರ್ಮಿಕರಿಗೆ ಏನ್ ಕೊಡ್ತಾರೆ ಲೇಬರ್ ಕಾರ್ಡ್ ಅದನ್ನೆಲ್ಲ ಕೊಡಬೇಕು ಅನ್ನೋದು ತಮ್ಮ ಬಹುವರ್ಷದ ಬೇಡಿಕೆ. 1 ವರ್ಷ ಅಲ್ಲ, 15 ವರ್ಷಗಳಿಂದ ಖಂಡಿತವಾಗ್ಲು ನಾನು ವೆಂಕಟೇಶ್ ಸರ್ಗೂ ಅದನ್ನೇ ಹೇಳ್ತೇನೆ, ಖಂಡಿತವಾಗ್ಲು ಆ ಹೋರಾಟ ಹೋರಾಟ ಮುಂದುವರಿ. ಆದ್ರೆ ರಾಜ್ಯ ಸರ್ಕಾರ ಈ ಬಾರಿ ಮಾನ್ಯ ಸಂತೋಷ್ ಲಾಡ್ರು ನಿಮ್ಮನ್ನ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಸೇರಿಸಿದ್ದಾರೆ. ಅದಕ್ಕೆ ಕಾರ್ಡು ಆಲ್ರೆಡಿ 11,700 11,800 ಕಾರ್ಡು ನೇರವಾಗಿ ಏನು ನಿಮ್ಮ ಹತ್ರ ದಾಖಲೆಯನ್ನು ಕೇಳಿದೆ, ನೇರವಾಗಿ ಯಾರೆಲ್ಲ ನೇಕಾರ ಸಮ್ಮಾನ್ ಯೋಜನೆ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೊಡುವಂತ ಕೆಲಸ ರಾಜ್ಯ ಸರ್ಕಾರ ಈ ಬಾರಿ ಮಾಡಿದೆ. ನಾನು ಏನಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದ್ರೆ ಬೇಡಿಕೆಯಿಂದ ಇದು ಇತ್ತು, ಹಾಗಾಗಿ ಅಸಂಘಟಿತ ಕೂಲಿ ಕಾರ್ಮಿಕರಿಗೆ ಬರೋ ಕೆಲಸ ಆಗಿದೆ. 2019ನೇ ವರ್ಷದ ಒಂದು ಇಸ್ವಿಯಲ್ಲೇ ಪ್ರಧಾನ ಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಂತ ಹೇಳಿ, ಇದು ಪ್ರಧಾನ ಮಂತ್ರಿಗಳ ಒಂದು ಯೋಜನೆ, ಫಸಲ್ ಬಿಮಾ ಯೋಜನೆ ಮತ್ತೆ ನಮ್ಮ ಏನು ರೈತರಿಗೆ ಏನಿದೆ ಆ ರೀತಿಯಲ್ಲಿ
ಆ ರೀತಿಯಲ್ಲಿ ದೇಶದ ಅಸಂಘಟಿತ ವಲಯ ಕಾರ್ಮಿಕರಿಗೆ ಒಂದು ಪಿಂಚಣಿ ಯೋಜನೆ ಇರೋದು. ಇದರಲ್ಲೂ ಅಷ್ಟೇ 2019 ಇಸ್ವಿಯಲ್ಲೇ ನಾವು ಬೆಂಗಳೂರಿನ ಮತ್ತು ಸುತ್ತಮುತ್ತಲೂ ಇರುವ ನೇಕಾರರಿಗೆ ಹೇಳೋದಿಷ್ಟೇ, ಎಲ್ಲೋ ದೊಡ್ಡಬಳ್ಳಾಪುರದಲ್ಲಿ ನಡೀತಾ ಇರೋ ಹೋರಾಟ ನಮ್ಮದಲ್ಲ, ಅದು ಅವರದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಾಗಬಾರದು. ನಮಗೆ ಬೆಂಬಲವಾಗಿ ನಿಂತಿರುವ ಶಾಸಕರಿಗೆ, ಗಣ್ಯರಿಗೆ ನಮ್ಮ ಹೋರಾಟದ ಕಿಚ್ಚನ್ನು ಎಲ್ಲ ಕಡೆಯಿಂದಲೂ ಪ್ರತಿಭಟನೆ ಅಥವಾ ಇನ್ಯಾವುದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರುವುದರಿಂದ ಪವರ್ಲೂಮ್ ಮಗ್ಗಗಳಿಗೆ ಗುಡಿ ಕೈಗಾರಿಕೆ ತರುವಂತಹ ಕೆಲಸ ಸಾಧ್ಯವಾಗುತ್ತದೆ ಮತ್ತು ನಮ್ಮೆಲ್ಲರಿಗೂ ಸೇರಿ ಸಮಸ್ತ ನೇಕಾರರಿಗೆ ನ್ಯಾಯ ಒದಗಿಸಿದಂತಾಗುತ್ತದೆ ಅಂತ ಹೇಳ್ತಾ, ಸ್ನೇಹಿತರೆ, ಈ ವಿಡಿಯೋವನ್ನು ನಿಮಗೆ ತಿಳಿದಿರುವಂತಹ ನೇಕಾರರೆಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ನೇಕಾರರ ವಿಚಾರಕ್ಕಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಈ ಹೋರಾಟದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ದಯಮಾಡಿ ತಿಳಿಸಿ. ನಮಸ್ಕಾರ.